नैनन में इन नैनन में जो पलक डाप तो है लू, जो पलक डाप तो है लू। ना मैं देखूं गैर को, ना तो है देखन दूं। काजल डारो किरकरा जो सुरमा दिया न जाए, जिन नैनन में पी बसे तो दूजा कौन समाए। चा तिलक सब चीनी रे, चा तिलक सब चीनी रे, मोसे देना मिलेंगे। चा तिलक सब चीनी रे, मोसे देना मिलेंगे। चा तिलक सब चीनी रे, मोसे देना मिलेंगे। नहीं ना मिलेंगे मोसे सही ना मिलेंगे। चा तिलक सब चीनी रे, मोसे देना मिलेंगे। नहीं ना मिलेंगे मोसे सही ना मिलेंगे। चा तिलक सब चीनी रे, मोसे देना मिलेंगे। चा तिलक सब चीनी रे, मोसे देना मिलेंगे। रेल भट्टी का मतवा भी लेंगे, रेल भट्टी का मतवा भी लेंगे। रेल भट्टी का मतवा भी लेंगे। मतवारी कर दी रे, मोसे देना मिलेंगे। मतवारी कर दी रे, मोसे देना मिलेंगे। चा तिलक सब चीनी रे, मोसे देना मिलेंगे। चा तिलक सब चीनी रे, मोसे देना मिलेंगे। खुसरो निजाम के बल बल दैया, खुसरो निजाम के बल बल दैया। खुसरो निजाम के बल बल दैया। ओए सुहागन की रे, मोसे देना मिलेंगे। ओए सुहागन की रे, मोसे देना मिलेंगे। चा तिलक सब चीनी रे, मोसे देना मिलेंगे। चा तिलक सब चीनी ಏನು 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 ಇದೆಂತಹ ಕೆಟ್ಟ ಸುದ್ದಿದಾರ. ಶೂಜನ್ ಬಂಗಾಳದಲ್ಲಿ ವಿದ್ರೋಹಕ್ಕೆ ಪ್ರಾರಂಭ ಮಾಡಿರುವನಾದರೂ ಸಾಮ್ರಾಟನೆಂದು ಹೆಸರಿಟ್ಟುಕೊಂಡಿಲ್ಲ. ಇತ್ತ ಮುರಾದನು ಗುಜರಾತ್ನಲ್ಲಿ ತಾನೇ ಸಾಮ್ರಾಟನೆಂದು ಹೇಳಿಕೊಳ್ಳಲು ಮೊದಲು ಮಾಡಿರುವನು. ದಕ್ಷಿಣದಲ್ಲಿ ಔರಂಗಜೇಬನು ಇದಕ್ಕೆ ಸಹಾಯ ಮಾಡುತ್ತಿರುವನು. ಏನು ಔರಂಗಜೇಬನು ಸಹಾಯ ಮಾಡುತ್ತಿರುವನೇ? ಆಮೇಲೆ ನನಗೇನು ಮಾಡಬೇಕೆಂಬುದು ತಿಳಿಯದಂತಾಗಿದೆ. ಹೌದು, ನನಗೂ ಹಾಗೆ. ಅಲಹಾಬಾದ್ನಲ್ಲಿರುವ ನನ್ನ ಪುತ್ರ ಸುಲೇಮಾನಿಗೆ ಶೂಜನ ವಿರುದ್ಧವಾಗಿ ಯುದ್ಧಕ್ಕೆ ಹೊರಡುವಂತೆ ಪತ್ರ ಬರೆದಿರುವೆನು. ಅವನ ಸಹಾಯಕ್ಕಾಗಿ ಬಿಕಾನೇರ್ನ ಮಹಾರಾಜರಾದ ಜಯಸಿಂಹರು ಮತ್ತು ಸೇನಾಧ್ಯಕ್ಷ ದಿಲೀರ್ ಖಾನನು ಹೊರಡುವರು. ಮುರಾದನ ವಿರುದ್ಧವಾಗಿ ಮಹಾರಾಜ ಯಶೋವಂತ ಸಿಂಹನನ್ನು ಕಳುಹಿಸಿರುವೆನು. ಕಳುಹಿಸಿರುವೆಯಾ? ಆಮೇಲೆ? ತಂದೆಯೇ, ನೀನು ಚಿಂತಿಸಬೇಡ. ಈ ವಿದ್ರೋಹವನ್ನು ದಮನ ಮಾಡಲು ನನ್ನ ಕೈಲಾಗುವುದು. ಇಲ್ಲದಾರ, ನಾನದರ ಸಲುವಾಗಿ ಚಿಂತಿಸುತ್ತಿಲ್ಲ. ಈ ಅಣ್ಣ ತಮ್ಮಂದಿರ ಕಲಹ, ಅದಕ್ಕಾಗಿ ಚಿಂತಿಸುತ್ತಿರುವೆನು. ಇದು ಇದು ಕರ್ತವ್ಯವಲ್ಲ. ನಾನವರಿಗೆ ತಿಳಿಯ ಹೇಳುವೆನು. ನಿರ್ಬಂಧವಿಲ್ಲದೆ ಅವರು ರಾಜಧಾನಿಯನ್ನು ಪ್ರವೇಶಿಸಲಿ. ಎಂದಿಗೂ ಆಗದು. ಹಾಗಾಗುವುದು ಸಾಧ್ಯವಿಲ್ಲ. ಪ್ರಜರು ರಾಜನ ಮೇಲೆ ಕತ್ತಿ ಎತ್ತಿರುವರು. ಆ ಕತ್ತಿಯು ಅವರ ತಲೆಯ ಮೇಲೆಯೇ ಬೀಳಲಿ. ಇದೇನು ಜಹಾನಾರ, ಅವರು ನನ್ನ ಮಕ್ಕಳಲ್ಲವೇ? ತಂದೆಯೇ, ಮಕ್ಕಳೇ ಆಗಲಿ ಏನಾಯಿತು,
ಮಕ್ಕಳು ತಂದೆಯ ಪ್ರೀತಿಗೆ ಮಾತ್ರ ಅಧಿಕಾರಿಗಳು. ಒಮ್ಮೊಮ್ಮೆ ಅವರ ಶಾಸನವನ್ನು ಮಾಡಬೇಕಾಗುವುದು. ನನ್ನ ಹೃದಯವು ಒಂದು ವಿಧವಾದ ಶಾಸನವನ್ನು ಮಾತ್ರ ಬಲ್ಲುದು. ಅದು ಕೇವಲ ಪ್ರೇಮ ಶಾಸನ. ತಾಯಿ ಇಲ್ಲದ ನಿರ್ಭಾಗ್ಯರಾದ ನನ್ನ ಮಕ್ಕಳು, ಅವರನ್ನು ನಾನು ಯಾವ ಮನಸ್ಸಿನಿಂದ ಶಾಸನ ಮಾಡಬಲ್ಲೆನು? ಶಾನರ ನೋಡು, ಅತ್ತ ನೋಡು, ಆ ಸ್ಫಟಿಕದ ಶಿಲೆಯಿಂದ ನಿರ್ಮಿತವಾದ ನನ್ನ ದೀರ್ಘ ನಿಶ್ವಾಸದ ಆ ತಾಜ್ ಮಹಲ್ ಕಡೆಗೆ ನೋಡು. ಬಳಿಕ ಅವರನ್ನು ಶಾಸನ ಮಾಡ ಹೇಳು. ತಂದೆಯೇ, ಇದು ನಿನಗೆ ಯೋಗ್ಯವಾದ ಮಾತುಗಳೇ. ಇಂಥ ದೌರ್ಬಲ್ಯವು ಭಾರತ ಸಾಮ್ರಾಟ್ ಶಹಾಜಾನನಲ್ಲಿ ಶೋಭಿಸುವುದೇ? ಸಾಮ್ರಾಜ್ಯವು ಅಂತಃಪುರವಲ್ಲ, ಮಕ್ಕಳ ಆಟವಲ್ಲ. ಒಂದು ಪ್ರಕಾಂಡ ಶಾಸನದ ಭಾರವು ನಿನ್ನ ಬೆನ್ನು ಹತ್ತಿರುವುದು. ಪ್ರಜರು ವಿದ್ರೋಹ ಮಾಡಿದರೆ ಸಾಮ್ರಾಟನು ಅವರನ್ನು ಪುತ್ರರೆಂದು ಮನ್ನಿಸುವನೇ? ಸ್ನೇಹದಿಂದ ಕರ್ತವ್ಯವನ್ನು ಮರೆಯುವುದೇ? ತರ್ಕ ಮಾಡಬೇಡ ಜಹನರ. ನನಗೆ ಮತ್ತಾವ ಯುಕ್ತಿಯೂ ಇಲ್ಲ. ನನ್ನ ಏಕಮಾತ್ರ ಉಪಾಯವು ಒಂದೇ, ಅದು ಪ್ರೇಮ. ದಾರ, ಈ ಯುದ್ಧದಲ್ಲಿ ಯಾರಿಗೆ ಪರಾಜಯವಾದರೂ ನನಗೆ ಸಮಾನ ಕ್ಷತಿ. ನೀನು ಸೋತರೆ ನಿನ್ನ ಮ್ಲಾನ ಮುಖವನ್ನು ನೋಡಬೇಕಾಗುವುದು. ಅವರು ಪರಾಜಿತರಾಗಿ ಹಿಂತಿರುಗಿದರೆ ಅವರ ಬಾಡಿದ ಮುಖಗಳನ್ನು ಕಲ್ಪಿಸಿಕೊಳ್ಳಬೇಕಾಗುವುದು. ಇದು ಸರಿಯಲ್ಲ. ಅವರು ರಾಜಧಾನಿಗೆ ಬರಲಿ, ನಾನು ಅವರಿಗೆ ತಿಳಿಯ ಹೇಳುವೆನು. ತಂದೆ, ನಿನ್ನಿಚ್ಛೆಯಂತಾಗ. ದಾರ, ನೀನಿದಕ್ಕೆ ಸಮ್ಮತನಾದರೆ ನಿನ್ನ ವೃದ್ಧ ಪಿತನ ಪ್ರತಿನಿಧಿಯ ಕರ್ತವ್ಯವನ್ನು ಮಾಡಿದಂತಾಗುವುದೇ? ತಂದೆಯು ಸ್ವಯಂ ಶಾಸನ ಮಾಡಲು ಶಕ್ತನಾಗಿದ್ದರೆ ರಾಜ್ಯ ರಶ್ಮಿಯನ್ನು ನಿನ್ನ ಕೈಲೆಂದಿಗೂ ಕೊಡುತ್ತಿರಲಿಲ್ಲ. ಈ ಉದ್ಧಟನಾದ ಶೂಜವ, ತನ್ನಷ್ಟಕ್ಕೆ ತಾನೇ ಸಾಮ್ರಾಟನೆಂದು ಹೇಳಿಕೊಳ್ಳುತ್ತಿರುವ ಈ ಮುರಾಟ, ಇವರ ಸಹಾಯಕನಾಗಿ ಔರಂಗಜೇಬ, ಇವರೆಲ್ಲರೂ ವಿದ್ರೋಹದ ನಿಶಾನೆಯನ್ನು ಹಿಡಿದುಕೊಂಡು ಜಯಘೋಷದಿಂದ ಆಗ್ರಾವನ್ನು ಪ್ರವೇಶಿಸುವರು. ಆಗ ನೀನು, ತಂದೆಯ ಪ್ರತಿನಿಧಿಯಾದ ನೀನು, ಸಹಾಸ್ಯ ಮುಖನಾಗಿ ನಿಂತು ನೋಡುತ್ತಿರುವೆ. ಆಹಾ, ಎಷ್ಟು ಚೆನ್ನಾಗಿದೆಯೋ! ಹೌದು ತಂದೆ, ಹಾಗಾಗುವುದು ಸಾಧ್ಯವೇ? ನನಗೆ ಅನುಜ್ಞೆಯನ್ನು ಕೊಡು. ಈಶ್ವರರೇ, ಪಿತೃಗಳ ಹೃದಯದಲ್ಲಿಂತಹ ಉಕ್ಕಿ ಹರಿಯುವ ಪ್ರೇಮವನ್ನೇಕೆ ತುಂಬಿದೆ? ಅವರ ಮನಸ್ಸನ್ನು ಕಬ್ಬಿಣದಿಂದೇಕೆ ನಿರ್ಮಿಸಲಿಲ್ಲ? ತಂದೆಯೇ, ನಾನು ನಿನ್ನ ಸಿಂಹಾಸನವನ್ನು ಇಚ್ಛಿಸುತ್ತಿರುವೆನೆಂದು ನೀನು ನೆನೆಸಬೇಡ. ಈ ಯುದ್ಧವು ಅದಕ್ಕೋಸ್ಕರವಲ್ಲ. ನನಗೆ ಈ ಸಾಮ್ರಾಜ್ಯವು ಬೇಡ. ದರ್ಶನ ಉಪನಿಷತ್ತುಗಳಲ್ಲಿ ಇದಕ್ಕಿಂತ ದೊಡ್ಡದಾದ ಸಾಮ್ರಾಜ್ಯವು ನನಗೆ ದೊರೆತಿರುವುದು. ನಾನು ಹೋಗುವುದು ನಿನ್ನ ಸಿಂಹಾಸನವನ್ನು ರಕ್ಷಿಸುವ ಸಲುವಾಗಿ. ನೀನು ಹೋಗುವೆ ನ್ಯಾಯದ ಸಿಂಹಾಸನವನ್ನು ರಕ್ಷಿಸುವ ಸಲುವಾಗಿ, ದುಷ್ಕರ್ಮಿಗಳನ್ನು ಶಾಸನ ಮಾಡುವ ಸಲುವಾಗಿ, ದೇಶದ ಕೋಟಿ ಕೋಟಿ ನಿರೀಹ ಪ್ರಜರನ್ನು ಅರಾಜಕ ಅತ್ಯಾಚಾರಗಳ ಗ್ರಾಸದಿಂದ ಉದ್ಧರಿಸುವ ಸಲುವಾಗಿ. ತಂದೆಯೇ, ನಾನು ಪ್ರತಿಜ್ಞೆ ಮಾಡುವೆನು. ನನ್ನ ಸೋದರರನ್ನಾವ ರೀತಿಯಲ್ಲೂ ಪೀಡಿಸುವುದಿಲ್ಲ, ವಧಿಸುವುದಿಲ್ಲ. ಅವರನ್ನು ತಂದು ನಿನ್ನ ಪದತಲದಲ್ಲಿ ಹಾಕುವೆನು. ಆಗ ನಿನಗೆ ಇಚ್ಛೆ ಇದ್ದರೆ ನೀನವರನ್ನು ಕ್ಷಮಿಸಬಹುದು. ಅವರು ತಿಳಿದುಕೊಳ್ಳಲಿ, ಸಾಮ್ರಾಟ್ ಶಹಾಜಹಾನನು ಸ್ನೇಹಶೀಲನು, ಆದರೂ ದುರ್ಬಲನಲ್ಲವೆಂದು. ಹಾಗಾದರೆ ಅದು ನಡೆದು ಹೋಗಲಿ. ಶಾಜಹಾನ್ ಕೇವಲ ತಂದೆಯಲ್ಲ, ಸಾಮ್ರಾಟನು ಹೌದೆಂಬುದು ಅವರು ತಿಳಿದುಕೊಳ್ಳಲಿ. ಹೋಗುದಾರ, ನನ್ನ ಸಮಸ್ತ ಅಧಿಕಾರವನ್ನು ನಿನಗೆ ಕೊಟ್ಟಿರುವೆನು. ವಿದ್ರೋಹಿಗಳ ಶಾಂತಿ ವಿಧಾನವನ್ನು ಮಾಡು. ಹೋಗು. ಅವರು ಹಠಾತ್ ಆಗಿ ವಿದ್ರೋಹ ಮಾಡಲು ಕಾರಣವೇನೆಂಬುದನ್ನು ಚಿಂತಿಸಿದೆಯಾ ದಾರ? ತಂದೆಯು ರೋಗಗ್ರಸ್ತನಾಗಿರುವುದು ಸುಳ್ಳೆಂದು ಅವರು ತಿಳಿದುಕೊಂಡಿರುವರು. ತಂದೆಯು ಸತ್ತಿರುವನಂತೆ ಮತ್ತು ನಾನು ನನ್ನ ತಂದೆಯ ಹೆಸರಿನಲ್ಲಿ ನನ್ನ ಆಜ್ಞೆಗಳನ್ನು ನಡೆಸುತ್ತಿರುವೆನಂತೆ. ಅದರಲ್ಲಿ ತಪ್ಪೇನು? ನೀನು ಸಾಮ್ರಾಟನ ಜ್ಯೇಷ್ಠ ಪುತ್ರ,
ಮುಂದೆ ಸಾಮ್ರಾಟನಾಗತಕ್ಕವನು. ನಾನು ಸಾಮ್ರಾಟನಾಗುವುದು ಅವರಿಗೆ ಸಮ್ಮತವಲ್ಲ. ಅಪ್ಪ, ನೀವು ಸಾಮ್ರಾಟನಾಗುವುದು ಅವರಿಗೆ ಸಮ್ಮತವಿಲ್ಲವೇ? ಓಹೋ, ಎಷ್ಟೊಂದು ಸ್ಪರ್ಧೆ! ಇದೇನು ನಾದಿರ, ತಲೆಯನ್ನು ಜೋತು ಹಾಕಿಕೊಂಡಿರುವೆ, ಏನಾದರೂ ವಿಶೇಷವೇ? ನನ್ನ ಮಾತನ್ನು ಕೇಳುವೆಯಾ ಪ್ರಭು? ನನ್ನೊಂದು ಮಾತನ್ನು ಪಾಲಿಸುವೆಯಾ? ಈವರೆಗೆ ನಿನ್ನ ಯಾವ ಮಾತನ್ನು ಮೀರಿದ್ದೇನೆ ನಾನು ನಾದಿರ? ನಾನದನ್ನು ಬಲ್ಲೆ ಪ್ರಭು. ನಾನು ಹೇಳುವುದೇನೆಂದರೆ, ನೀನು ಈ ಯುದ್ಧದ ಗೊಡವೆಯನ್ನು ಬಿಡು. ಇದೇನು ನಾದಿರ? ಅಕ್ಕ, ಇದೇನು ಮಾತನಾಡದೆ ಸುಮ್ಮನಾದೆ? ನೀನು ನನ್ನನ್ನು ಯಾವ ಕಾರಣದಿಂದ ತಡೆಯುತ್ತಿರುವೆ ನಾದಿರ? ಪ್ರಭು, ನಿನ್ನೆ ರಾತ್ರಿ ನಾನೊಂದು ಕೆಟ್ಟ ಕನಸನ್ನು ಕಂಡೆನು. ಎಂತಹ ಕನಸು? ನಾನದನ್ನು ಹೇಳಲಾರೆ. ಎಷ್ಟೊಂದು ಭಯಾನಕ! ಪ್ರಭು, ನೀನು ಈ ಯುದ್ಧಕ್ಕೆ ಹೋಗುವುದು ಬೇಡ. ಇದೇನು ನಾದಿರ? ನಾದಿರ, ನೀನು ವೀರಪುತ್ರಿಯಲ್ಲವೇ? ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಕಣ್ಣೀರು, ಇಂಥ ಶಂಕಾಕುಲ ದೃಷ್ಟಿ, ಭಯವಿಹ್ವಲವಾದ ಮಾತುಗಳು, ಇವು ನಿನಗೆ ಶೋಭಿಸುವುದಿಲ್ಲ. ಅಕ್ಕ, ನೀನಾ ಕನಸು ಎಷ್ಟೊಂದು ಭಯಾನಕವಾಗಿತ್ತೆಂಬುದನ್ನು ಬಲ್ಲೆಯಾದರೆ ಅಯ್ಯೋ ಸಹಿಸಲಾರೆ. ದಾರ, ಏನನ್ನು ಯೋಚಿಸುತ್ತಿರುವೆ? ಅಷ್ಟೊಂದು ತರಳನೆ ನೀನು. ತಂದೆಯ ಸಮ್ಮತಿಯನ್ನು ಪಡೆದದ್ದಾಯಿತು, ಇನ್ನು ಹೆಂಡತಿಯ ಸಮ್ಮತಿಯನ್ನು ಪಡೆಯಬೇಕಲ್ಲವೇ? ನೆನಪಿರಲಿ ದಾರ, ಎದುರಿನಲ್ಲಿ ಕಠೋರವಾದ ಕರ್ತವ್ಯ. ಈಗ ಚಿಂತಿಸುವ ಸಮಯವಲ್ಲ. ಸತ್ಯ ನಾದಿರ, ಈ ಯುದ್ಧವು ಅನಿವಾರ್ಯವಾದದ್ದು. ನಾನಿನ್ನು ಹೊರಡುವೆ. ಎಂತಹ ನಿಷ್ಠೂರಳೆ ನೀನು! ಬಾಸಿಪಾರ, ಏಕಿಷ್ಟು ಭಯಗ್ರಸ್ತಳಾಗಿರುವಳು ಕಾಣೆ. ದಾರನು ಹೊರಟು ಹೋದನೆ ಜಾನರ. ಹೋದನು ಅಪ್ಪ. ಜಹನರ, ನಾನು ಬಹಿರಂಗದಲ್ಲಿ ಮುರಾದನ ವಿದೂಷಕ. ಹಾಸ್ಯ ಪರಿಹಾಸ್ಯ ಮಾಡತೊಡಗಿದರೆ ಏನೋ ಒಂದು ವ್ಯಂಗ್ಯವಾಗಿ ಹೋಗುವುದು. ಪಾಪ ಆ ಮೂರ್ಖನಿಗೆ ಅದು ತಿಳಿಯುವುದಿಲ್ಲ. ಅಸಂಬದ್ಧವಾಗಿ ಮಾತನಾಡುತ್ತಿರುವೆನೆಂದು ನಗುವನು. ಒಂದೆಡೆ ಯುದ್ಧದ ಹುಚ್ಚು, ಮತ್ತೊಂದೆಡೆ ವಿಲಾಸಾಕಾಂಕ್ಷೆ. ಇವುಗಳಲ್ಲಿ ಲೀನನಾಗಿರುವ ಮುರಾದನಿಗೆ ಮನೋರಾಜ್ಯವೆಂದರೆ ಒಂದು ಅನಾವಿಷ್ಕೃತ ದೇಶವಾಗಿದೆ. जिंदगी जीने को दी जी मैंने. ಇದು ಆ ಹೊರಟು ಮನುಷ್ಯನು ಹೀಗೆಯೇ ಬರುತ್ತಿರುವನು. किस्मत में लिखा था भी तो पी मैंने. मेरा पिता तो तेरा लिखा गलत हो जाता. जाम चलने लगे, जाम चलने लगे, दिल मचलने लगे, जाम चलने लगे, दिल मचलने लगे. चले चले रंग शराबा गया, जाम चलने लगे, दिल मचलने लगे. चले चले रंग शराबा गया. बात कुछ भी न थी, बात इतनी हुई, आज महफिल में वो बेनकाब आ गया. जाम चलने लगे, दिल मचलने लगे. ದಿಲ್ದಾರ್, ಇಂದಿನ ಯುದ್ಧದಲ್ಲಿ ನಮಗೆ ಜಯ. ಆನಂದಿತನಾಗು. ಇನ್ನು ಕೆಲವೇ ದಿನಗಳಲ್ಲಿ ತಂದೆಯನ್ನು ಸಿಂಹಾಸನದಿಂದ ಕೆಳಗಿಳಿಸಿ ನಾನು ಕುಳಿತುಕೊಳ್ಳುವೆನು. ಏನು ಚಿಂತೆ ದಿಲ್ದಾರ್? ಏಕೆ ತಲೆದೂಗುವೆ? ಜಹಾಪನ, ಇಂದು ನಾನೊಂದು ನೂತನ ತತ್ವದ ಆವಿಷ್ಕಾರವನ್ನು ಮಾಡಿರುವೆನು. ಓಹೋ, ಅದೇನು ಕೇಳುವ? ಹಿಂಸಕ ಜಂತುಗಳಲ್ಲಿ ತಂದೆಯು ತನ್ನ ಸಂತಾನವನ್ನು ಭಕ್ಷಿಸುವುದು ವಾಡಿಕೆ.
ನಿನಗೆ ತಿಳಿಯದೆ? ಹೌದು, ಅದಕ್ಕೇನು? ಆದರೆ ಅವುಗಳಲ್ಲಿ ಸಂತಾನವು ತಂದೆಯನ್ನು ಭಕ್ಷಿಸುವ ರೂಢಿ ಇಲ್ಲ. ಇಲ್ಲ. ಈಶ್ವರನು ಅಂತಹ ರೂಢಿಯನ್ನು ಮಾನವ ವರ್ಗಕ್ಕೆ ಕೊಟ್ಟಿರುವನು. 2 ವಿಧವೂ ಉಂಟು. ಎಂತಹ ಬುದ್ಧಿ ದೇವರದು! ಬಹಳ ಬುದ್ಧಿ, ಬಹಳ ಬುದ್ಧಿ. ಎಂತಹ ವಿನೋದದ ಮಾತುದಿಂದ. ಆದರೆ ಮಾನವನ ಬುದ್ಧಿಯ ಮುಂದೆ ಈಶ್ವರನ ಬುದ್ಧಿ ಏನೇನು ಅಲ್ಲ. ಬುದ್ಧಿ ಬಲದಿಂದ ಮನುಷ್ಯನು ಈಶ್ವರನ ಮೇಲೂ ಅಧಿಕಾರ ಮಾಡುವನು. ಅದು ಹೇಗೆ? ನೋಡ್ ಜಹಾಪನ, ದೇವರು ಮನುಷ್ಯನಿಗೆ ಹಲ್ಲುಗಳನ್ನು ಕೊಟ್ಟಿರುವುದೇಕೆ? ಅಗಿಯುವುದಕ್ಕೋಸ್ಕರವಲ್ಲದೆ ಹೊರಗೆ ತೋರಿಸುವುದಕ್ಕಾಗಿ ಅಲ್ಲ. ಆದರೆ ಮನುಷ್ಯನು ಅದರಿಂದ ಅಗಿಯುವನು ಮತ್ತು ನಗುವನು. ದೇವರು ಮನುಷ್ಯನಿಗೆ ನಾಲಿಗೆಯನ್ನು ಕೊಟ್ಟಿರುವುದು ರುಚಿ ನೋಡುವ ಸಲುವಾಗಿ. ಆದರೆ ಮನುಷ್ಯನು ಅದರಿಂದ ಭಾಷೆಗಳನ್ನೇ ಸೃಷ್ಟಿಸಿ ಬಿಟ್ಟಿರುವನು. ನೋಡ್ ಜಹಾಪನ, ದೇವರು ಮನುಷ್ಯನಿಗೆ ಮೂಗನ್ನು ಕೊಟ್ಟಿರುವುದು ಉಚ್ಛ್ವಾಸ ನಿಶ್ವಾಸಗಳ ಸಲುವಾಗಲ್ಲವೇ? ಮತ್ತು ವಾಸನೆ ನೋಡುವುದಕ್ಕೆ. ಮನುಷ್ಯನಿಗೆ ಅದರ ಮೇಲೆಂತಹ ಅಧಿಕಾರ? ಅದೇ ಮೂಗಿನ ಮೇಲೆ ಉಪನೇತ್ರಗಳನ್ನು ಹತ್ತಿಸಿ ಬಿಟ್ಟಿರುವನು. ದೇವರಿಗೆ ಆ ಉದ್ದೇಶ ಖಂಡಿತ ಇರಲಿಲ್ಲ. ಅಲ್ಲದೆ ಅನೇಕರ ಮೂಗು ನಿದ್ರೆಯ ಜೋಪಿನಲ್ಲಿ ಒಂದು ವಿಧವಾಗಿ ಕೂಗುತ್ತದೆ. ಹೌದು, ನನ್ನ ಮೂಗು ಮಾತ್ರ ಕೂಗುವುದಿಲ್ಲ. ಕೂಗದೆ ಏನು? ಎಲ್ಲರ ಮೂಗು ದಿನಕ್ಕೊಂದು ವೇಳೆ ಕೂಗಿದೆ, ನಿನ್ನ ಮೂಗು 2 ವೇಳೆ. ಓ, ಇದೋ ಅಣ್ಣನು ಬಂದನು. ನೀನಿನ್ನು ಹೊರಡು. ಬಾಣ, ನನ್ನನ್ನು ಆನಂದಿಸು. ನಿನ್ನ ಬುದ್ಧಿಬಲದಿಂದಲೇ ನಮಗೆ ಯುದ್ಧದಲ್ಲಿ ಜಯಲಾಭ. ನನ್ನ ಬುದ್ಧಿಬಲದಿಂದ ಅಲ್ಲ, ನಿನ್ನ ಶೌರ್ಯ ಬಲದಿಂದ. ಆಸಫ್ ಖಾನನು ಒಂದು ಮಾತು ಹೇಳುತ್ತಿದ್ದುದು ನೆನಪಿದೆ. ಯಾರು ಮರಣಕ್ಕೆ ಹೆದರುವರೋ ಅವರು ಬದುಕಲು ಯೋಗ್ಯರಲ್ಲ ಎಂದು. ಅದಿರಲಿ, ನೀನಾವ ಮಂತ್ರ ಬಲದಿಂದ ಯಶೋವಂತ ಸಿಂಹನ 40,000 ಮೊಘಲ್ ಸೈನ್ಯವನ್ನು ವಶ ಮಾಡಿಕೊಂಡೆ. ಕೊನೆಗವರು ಯಶೋವಂತ ಸಿಂಹನ ರಜಪೂತ ಸೈನ್ಯದ ಮೇಲೆ ಬಂದೂಕನ್ನು ಗುರಿ ಹಿಡಿದು ನಿಂತು ಬಿಟ್ರು. ಎಂತಹ ವಿಚಿತ್ರ ವ್ಯಾಪಾರ! ಯುದ್ಧಕ್ಕೆ ಹಿಂದಿನ ಕೆಲವು ಗೂಢಚಾರರನ್ನು ನಾನಲ್ಲಿಗೆ ಕಳುಹಿಸಿದೆ. ಅವರು ಮೊಘಲ್ ಸೈನಿಕರಿಗೆ ಕಾಫರನ ಅಧೀನದಲ್ಲಿ ಕಾಫರರೊಡನೆ ಕಾಫರನಾದ ದಾರಣ ಪಕ್ಷವಾಗಿ ಯುದ್ಧ ಮಾಡುವುದು ಅತಿ ತುಚ್ಛ ಕಾರ್ಯವೆಂದು, ಖುರಾನಿಗೆ ವಿರೋಧವೆಂದು ಬೋಧೆ ಮಾಡತೊಡಗಿದರು. ಸೈನಿಕರು ಅದನ್ನು ನಂಬಿದರು. ಅಣ್ಣ, ನಿನ್ನ ಕೌಶಲ್ಯವು ಬಹು ಆಶ್ಚರ್ಯಕರವಾದದ್ದು. ತಂದೆಯೇ, ಏನು ಸಮಾಚಾರ ಮಹಮ್ಮದ್? ಮಹಾರಾಜ ಯಶೋವಂತ ಸಿಂಹನು ಸೈನ್ಯ ಸಮೇತನಾಗಿ ನಮ್ಮ ಶಿಬಿರವನ್ನು ಪ್ರದಕ್ಷಿಣ ಮಾಡುತ್ತಿರುವನು. ಆಕ್ರಮಣ ಮಾಡುವನು ಏನೋ? ಇಲ್ಲ. ಹಾಗಾದರೆ ಅವನ ಉದ್ದೇಶವೇನು? ರಜಪೂತ ಜಾತಿಯ ದರ್ಪ. ಆ ದರ್ಪವೇ ಮಹಾರಾಜರ ಪರಾಜಯಕ್ಕೆ ಕಾರಣವಾಗುವುದು. ಹಾಗಾದರೆ ನಾವು ಅವರನ್ನು ಆಕ್ರಮಣ ಮಾಡುವುದು ಬೇಡವೇ? ಬೇಡ ಮಹಮ್ಮದ್. ನಮ್ಮ ಶಿಬಿರವನ್ನು ಪ್ರದಕ್ಷಿಣೆ ಮಾಡುವುದರಿಂದ ಮಹಾರಾಜನಿಗೇನಾದರೂ ಸಮಾಧಾನವಾಗುವ ಪಕ್ಷದಲ್ಲಿ 1 ಆವರ್ತಿ ಅಲ್ಲ 10 ಆವರ್ತಿ ಪ್ರದಕ್ಷಿಣೆ ಮಾಡಲಿ. ನೀನು ಹೋಗು. ನನ್ನ ಸರಳ, ಉದಾರ, ನಿರ್ಭೀಕ ಮಹಮ್ಮದ್, ನಿನಗೆ ಯುದ್ಧದ ಕನಸು ಹತ್ತಿರುವುದು. ಮುರಾದ್ ಅಣ್ಣ, ನಾನಿನ್ನು ಹೊರಡುವೆ. ನೀನು ಸ್ವಲ್ಪ ವಿಶ್ರಾಂತಿ. ಒಳ್ಳೇದು. ಎಲ್ಲಿ ನನ್ನ ಸಿದ್ಧಾರ್ ಮತ್ತು ನರ್ತಕಿಯರು? ವಾ!
ಕೇಳಿದೆ ಪಿಯಾರ, ದಾರನ ಮಗ ಸುಲೇಮಾನನು ಈ ಯುದ್ಧದಲ್ಲಿ ನಮ್ಮ ಪ್ರತಿಕಕ್ಷಿ. ಸುಲೇಮಾನನು ದಿಲ್ಲಿಯಿಂದ ಬಂದಿರುವನಲ್ಲವೇ? ಸಂಗಡ ನಿಶ್ಚಯವಾಗಿಯೂ ದಿಲ್ಲಿಯ ಲಡ್ಡು ತಂದಿರುವನು. ಕೂಡಲೇ ಆಳುಗಳನ್ನು ಕಳುಹಿಸು. ಹಾ ಎಂದು ಬಾಯಿ ಬಿಡುವುದೇಕೆ? ಆಳುಗಳನ್ನು ಲಡ್ಡು! ಕಳುಹಿಸು. ಈಗ ಅವನ ಸಂಗಡ ಯುದ್ಧ ಒದಗಿದೆ. ಬೇಲದ ಹಣ್ಣಿನ ಮುರಬ್ಬ ಇದ್ದರೆ ಮತ್ತೂ ಉತ್ತಮ. ಅದು ನನಗೆ ಇಷ್ಟವೇ. ಒಂದೇ ತರವಾಗಿ ಇಷ್ಟೊಂದು ಮಾತಾಡಿದ್ರೆ ನಾನೇನು ಹೇಳಲಿ? ನೀನೇನು ಹೇಳುವೆ? ಕೇವಲ ಯುದ್ಧ ಮಾಡಬಲ್ಲೆ. ನೀನು ಮಾತಾಡಲು ಅವಕಾಶ ಕೊಟ್ಟರಲ್ಲವೇ ಹೇಳುವುದು? ಎಷ್ಟೊಂದು ಅವಕಾಶವನ್ನು ಕೊಡುವುದು? ನೀನು ನನ್ನ ಹಾಗೆ ಸರಳವಾಗಿ ಸಂಕ್ಷೇಪವಾಗಿ ಹೇಳಬಲ್ಲೆಯಾ? ನೀನು ಮಾತಾಡತೊಡಗಿದರೆ ವಿಷಯಗಳು ಒಂದಕ್ಕೊಂದು ಬೆರೆತು ಹೋಗುವವು. ಅಲ್ಲದೆ ನಿನ್ನ ವ್ಯಾಕರಣವೋ? ಏನು ನನ್ನ ವ್ಯಾಕರಣ? ಭಾಷೆಯ ಅರ್ಧಾಂಶ ಶಬ್ದಗಳನ್ನು ನೀನು ಕಲಿತಿಲ್ಲ. ಮಾತಾಡತೊಡಗಿದರೆ ಹಾಗೂ ಹೀಗೂ ಅರ್ಧ ಪಾರ್ಸಿ, ಅರ್ಧ ಅರೇಬಿ, ಅರ್ಧ ಹಿಂದೂಸ್ತಾನಿ ಶಬ್ದಗಳನ್ನು ಪ್ರಯೋಗಿಸುತ್ತಾ ಒಂದು ವಿಚಿತ್ರವಾದ ಭಾಷೆಯನ್ನೇ ಸೃಷ್ಟಿಸಿ ಬಿಡುವೆ. ಯಾರಿಂದ ಸಾಧ್ಯ ಅದನ್ನು ಅರ್ಥ ಮಾಡುವುದು? ಸರಿ, ನೀನೇ ಗೆದ್ದೆ. ನೀನು ನನಗೆ ಮಾತಾಡಲು ಅವಕಾಶ ಕೊಡುವುದೇ ಇಲ್ಲ. ನಾನು ಏನೋ ಹೇಳಲು ಬಂದಿರುವೆನು ಗೊತ್ತುಂಟೆ? ಸರಿ, ಹೇಳು. ಸಂಕ್ಷೇಪವಾಗಿ ಒಂದೇ ಉಸಿರಿನಲ್ಲಿ ಹೇಳಬೇಕು. ನೆನಪಿರಲಿ, ದಾರನ ಮಗ ಸುಲೇಮಾನನು ಈಗ ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವನು. ಅವನ ಸಂಗಡ ಬಿಕನೀರ್ ಮಹಾರಾಜ ಜಯಸಿಂಹ ಮತ್ತು ಸೇನಾಧ್ಯಕ್ಷ ದಿಲೀರ್ ಖಾನ್. ಅವರೆಲ್ಲರಿಗೂ ಒಂದು ದಿನ ಔತಣ ಮಾಡಿಸು. ನೀನಾಗಿನ್ನು ಹುಡುಗಾಟ. ಇಂದು ಮಹಾರಾಜ ಜಯಸಿಂಹನು ನನ್ನ ಶಿಬಿರಕ್ಕೆ ಬಂದಿದ್ದನು. ಸಾಮ್ರಾಟನು ಮೃತನಾಗಿಲ್ಲವಂತೆ. ವಿಶ್ವಾಸವನ್ನು ಹುಟ್ಟಿಸಲು ಸಾಮ್ರಾಟನು ಸ್ವಹಸ್ತದಿಂದ ಬರೆದ ಒಂದು ಪತ್ರವನ್ನು ತೋರಿಸಿದನು. ಪತ್ರದಲ್ಲಿ ಪತ್ರದಲ್ಲೇನು? ನೀನು ಬೇಕಂತ ನನ್ನನ್ನು ಭಯಪಡಿಸುತ್ತಿರುವ ಹಾಗಿದೆ. ತಂದೆಯು ಹೀಗೆಂದು ಬರೆದಿರುವನು: ನೀನು ಯುದ್ಧ ಮಾಡದೆ ಬಂಗಾಳಕ್ಕೆ ಹಿಂದಿರುಗಿದರೆ ನಿನ್ನನ್ನು ಸುಭೆಯ ಅಧಿಕಾರದಿಂದ ತೆಗೆದು ಹಾಕುವುದಿಲ್ಲವೆಂದು. ಇಲ್ಲವೇ ತೆಗೆದು ಹಾಕುವೆನು ಎಂದು. ಸರಿ, ನಿನ್ನ ಮಾತು ಮುಗಿಯಿತಷ್ಟೇ. ಈಗ ನಾನೊಂದು ಹಾಡು ಹಾಡಲೆ? ಅದಕ್ಕೆ ನಾನೇನು ಉತ್ತರ ಕೊಟ್ಟೆ ಬಲ್ಲೆಯ? ಯುದ್ಧವಿಲ್ಲದೆ ನಾನು ಬಂಗಾಳಕ್ಕೆ ಹಿಂದಿರುಗುವೆನು. ತಂದೆಯ ಆಜ್ಞೆಯನ್ನು ಶಿರಸಾವಹಿಸುವುದು ನನಗೆ ಸಮ್ಮತ. ಆದರೆ ದಾರನ ಪ್ರಭುತ್ವವನ್ನು ಮಾತ್ರ ಎಂದಿಗೂ ಒಪ್ಪಲಾರೆ ಎಂದು. ಈಗ ನಾನು ಹಾಡಲೋ ಬೇಡವೋ? ಅಷ್ಟೇಕೆ, ನೀನೇ ಮಾತಾಡಿಕೊ, ನಾನು ಹೋಗುವೆನು. ಬೇಡ ಬೇಡ, ನಾನು ಸುಮ್ಮನೆ. ಈಗ ಪ್ರತಿಜ್ಞೆಯನ್ನು ಮರೆತೀಯ. ಜೋಕೆ, ಏನು ಹಾಡಲಿ? ನಿನ್ನ ಇಷ್ಟ ಬಂದ. ಬೇಡ ಬೇಡ, ಒಂದು ಪ್ರಣಯದ ಹಾಡನ್ನು ಹಾಡು. ಇದೇನು ದೂರದ ನಿಶಬ್ದ? ಮೇಘ ಗರ್ಜನೆಯಂತೆ ಗಂಭೀರವಾದ ಶಬ್ದ ಇದು ಮತ್ತೆ ಕೇಳುತ್ತಿರುವುದು. ಓ, ನೀನೆನ್ನನ್ನು ಹಾಡಗೊಡಿಸುವುದಿಲ್ಲ. ನಾನು ಹೋಗುವೆನು. ಅದಿರಲಿ, ನೀನು ಹಾಡುಪಿಯಾರ? ಈ ಜೀವನವು ಒಂದು ವಿಧವಾದ ಗಾಢ ನಿದ್ರೆ. ಇದೇನು? ಹೌದು ಪ್ರಿಯತಮ, ಈ ಸರಿ ರಾತ್ರಿಯಲ್ಲಿ ಗುಂಡು ಹಾರಿಸುವ ಶಬ್ದ. ಅದು ಕೇವಲ ಸಮೀಪದಲ್ಲಿ. ಶತ್ರುಗಳ ಸೈನ್ಯ ನದಿಯ ಆಚೆ ದಡದಲ್ಲಿರುವುದು. ವಿಶ್ವಾಸಘಾತಕ ರಜಭೂತ. ನೀನೇನು ಭಯಪಡಬೇಡ ಪ್ರಿಯಾರ. ನಾನು ಯುದ್ಧಕ್ಕೆ ಹೋಗುವೆನು. ನೀನು ಶಿಬಿರಕ್ಕೆ ಹೋಗು, ಭಯವೇನೂ ಇಲ್ಲ. ಸುಬೇದಾರರಲ್ಲಿ ನದಿಯ ಕಡೆ ಓಡಿ ಹೋದಂತಿದೆ. ಓಡಿ ಹೋದರೆ ಅವರನ್ನು ಬೆನ್ನಟ್ಟಿ ಹೋಗುವುದಿಲ್ಲ.
ಸಿಂಹವನ್ನು ಆಕ್ರಮಣ ಮಾಡಿದ್ದೀರೇಕೆ? ಏಕಾಗಬಾರದು. ಆದರೆ ನಮಗೆ ಇಷ್ಟು ಬೇಗ ಜಯಲಾಭವಾಗುವುದೆಂದು ನಾನೆಂದೂ ಯೋಚಿಸಿರಲಿಲ್ಲ. ಸುಲ್ತಾನ್ ಶೂಜನ ಸೈನ್ಯರ ಯುದ್ಧ ಕಣಿಯಾಗಿರಲಿಲ್ಲ. ಅವರು ನಿದ್ರೆಯಿಂದ ಎಚ್ಚರವಾಗುವ ಹೊತ್ತಿಗೆ ಅರ್ಧವರ್ಷ ಸೈನ್ಯವೇ ಹತವಾಗಿ ಹೋಯಿತು. ಅದಕ್ಕೆ ಕಾರಣ ಚಿಕ್ಕ ತಂದೆ ಯುದ್ಧವನ್ನು ಬಲ್ಲವನಲ್ಲದೆ ಆತನಿಗೆ ರಾತ್ರಿ ಆಕ್ರಮಣ ಮಾಡುವ ಸಂಭವ ಉಂಟೆಂದು ತಿಳಿಯದೆ ನಾನು ಸಾಮ್ರಾಟರ ಪರವಾಗಿ ಆತನೊಡನೆ ಸಂಧಿ ಮಾಡಿದೆನು. ಆತನು ಯುದ್ಧವಿಲ್ಲದೆ ವಂಗ ದೇಶಕ್ಕೆ ಹಿಂದಿರುಗಲು ಸಮ್ಮತನಾಗಿದ್ದನು. ಪ್ರಯಾಣದ ಸಲುವಾಗಿ ಹಡಗುಗಳು ಸಿದ್ಧ ಮಾಡಲ್ಪಟ್ಟಿದ್ದವು. ಶಹಜಾದ ಸುಲ್ತಾನ್ ಶೂಜನು ಪರಿವಾರ ಸಮೇತನಾಗಿ ಹಡಗನ್ನು ಹತ್ತಿ ಓಡಿ ಹೋದನು. ಸರಿ, ಸಿದ್ಧವಾಗಿದ್ದ ಹಡಗಿನಲ್ಲೇ ಹೋಗಿರಬೇಕು. ಬೆನ್ನಟ್ಟುವಂತ ಒಡನೆ ಆಜ್ಞೆ ಮಾಡು. ಮಹಾರಾಜ, ತಾವು ಯಾರ ಆಜ್ಞೆಯಿಂದ ಈ ಸಂಧಿಯ ಪ್ರಸ್ತಾಪ ಮಾಡಿದ್ದೀರಿ? ಸಾಮ್ರಾಟರ ಆಜ್ಞೆಯಿಂದ. ತಂದೆಯು ಈ ವಿಷಯವಾಗಿ ನನಗೇನು ಬರೆಯಲಿಲ್ಲ, ನೀವು ಹೇಳಲಿಲ್ಲಬೇಕೆ? ಸಾಮ್ರಾಟರ ನಿಷೇಧವಿತ್ತು. ಇಷ್ಟಾದ ಮೇಲೆ ಈ ಸುಳ್ಳು ಕತೆ. ನೀವಿನ್ನು ಹೊರಡಿ. ಸಾಮ್ರಾಟರದೊಂದಾಜ್ಞೆ, ತಂದೆಯಿಂದ ಮತ್ತೊಂದಾಜ್ಞೆ. ಇದು ಸಂಭವವೇ? ಯಥಾರ್ಥವಾದರೆ ಅನ್ಯಾಯವಾಗಿ ಜಯಸಿಂಹನನ್ನು ಹೆದರಿಸಿದಂತಾಗುವುದು. ಸಾಮ್ರಾಟರ ಆಜ್ಞೆ ಈ ರೀತಿಯಾಗಿದ್ದರೆ ತಂದೆ ಸಹಪರಿವಾರವಾಗಿ ಶೂಜನನ್ನು ಸೆರೆ ಹಿಡಿದುಕೊಂಡು ಬಾ ಎಂದು ಬರೆಯುತ್ತಿದ್ದನೆ. ಇಲ್ಲ, ನಾನು ತಂದೆಯ ಆಜ್ಞೆಯನ್ನೇ ಪಾಲಿಸುವೆನು. ತಂದೆಯ ಆಜ್ಞೆಯೂ ನನಗೆ ಈಶ್ವರನ ಆಜ್ಞೆ ಇದ್ದಂತೆ. ಮಹಾರಾಣಿ, ಮಹಾರಾಣಿ, ಸಮಾಚಾರವೇನು ಪ್ರಹರಿ? ಮಹಾರಾಜ ಯಶೋವಂತ ಸಿಂಹರು ಬಂದಿರುವರು. ಯುದ್ಧದಲ್ಲಿ ಜಯ ಪಡೆದು ಹಿಂದಿರುಗಿ ಬಂದಿರುವರೇ? ಇಲ್ಲ ರಾಣಿ, ಈ ಯುದ್ಧದಲ್ಲಿ ಅವರು ಸೋತು ಬಂದಿರುವರು. ಸೋತು ಬಂದಿರುವರು? ಏನು ಹೇಳಿದೆ ಪ್ರಹರಿ? ಯಾರು ಸೋತು ಬಂದವರು? ಮಹಾರಾಜರು. ಏನು? ಮಹಾರಾಜ ಯಶೋವಂತ ಸಿಂಹರು ಸೋತು ಹಿಂದಿರುಗುವರೆ? ಎಂಥ ಸಮಾಚಾರವಿದು ಪ್ರಹರಿ? ಯೋಧಪುರದ ಮಹಾರಾಜರು ನನ್ನ ಸ್ವಾಮಿಯು ಸೋತು ಹಿಂದಿರುಗುವರೆ? ರಾಜಪೂತ ಶೌರ್ಯವು ಇಷ್ಟೊಂದು ದುರ್ಗತಿಗಿಳಿಯಿತೆ? ಸಂಭವ! ಕ್ಷತ್ರಿಯ ವೀರನು ಯುದ್ಧದಲ್ಲಿ ಪರಾಜಿತನಾಗಿ ಹಿಂದಿರುಗುವುದಿಲ್ಲ. ಮಹಾರಾಜ ಯಶೋವಂತ ಸಿಂಹರು ಶಾಸ್ತ್ರಕುಲ ಚೂಡಾಮಣಿ. ಯುದ್ಧದಲ್ಲಿ ಪರಾಜಯವಾಗಿರಬಹುದು. ಹಾಗಿದ್ದಲ್ಲಿ ನನ್ನ ಸ್ವಾಮಿಯು ಯುದ್ಧ ಕ್ಷೇತ್ರದಲ್ಲಿ ಹತರಾಗಿ ಬಿದ್ದಿರುವರು. ಮಹಾರಾಜ ಯಶೋವಂತ ಸಿಂಹರಾವಾಗಲೂ ರಣದಲ್ಲಿ ಸೋತು ಹಿಂದಿರುಗುವುದಿಲ್ಲ. ಈಗ ಬಂದಿರುವುದು ಮಹಾರಾಜ ಯಶೋವಂತ ಸಿಂಹರಲ್ಲ, ಅವನ ವೇಷ ಧರಿಸಿರುವ ಯಾವನೊಬ್ಬ ಛದ್ಮವೇಷಿ. ಅವನನ್ನು ದುರ್ಗದೊಳಗೆ ಬಿಡಲಾಗದು. ದುರ್ಗ ದ್ವಾರವು ಬಂಧಿಸಲ್ಪಡಲಿ. ಔರಂಗಜೇಬನಿಗೆ ಕಳೆದ ಯುದ್ಧದಲ್ಲೂ ಜಯಲಾಭ. ಕೇಳಿದಿರಾ ಮಹಾರಾಜ್? ನನಗದು ಮೊದಲೇ ತಿಳಿದಿತ್ತು. ಕ್ಷಯಸ್ಥ ಖಾನನು ದ್ರೋಹ ಮಾಡಿದನಂತೆ. ಆಗ್ರಾದ ಸಮೀಪದಲ್ಲಿ ಯುದ್ಧವಾಗಿ ದಾರನು ಸೋತು ಹರಿದ್ವಾರದ ಕಡೆ ಓಡಿ ಹೋದನಂತೆ. ಸಂಗಡ 100 ಜನ ಸೈನಿಕರು, 30 ಲಕ್ಷ ಸ್ವರ್ಣ ಮುದ್ರೆ. ಅವನು ಓಡಿ ಹೋಗಲೇಬೇಕಾಗಿತ್ತು. ನನಗದು ಮೊದಲೇ ತಿಳಿದಿತ್ತು. ನಿಮಗೆಲ್ಲ ಗೊತ್ತು. ದಾರನು ಓಡಿ ಹೋಗುವಾಗ ಒಳ್ಳೆ ಗಂಟನ್ನು ತೆಗೆದುಕೊಂಡು ಹೋದನಲ್ಲವೇ? ಅಲ್ಲದೆ ಹೇಳಿಕೊಳ್ಳುತ್ತಿರುವರು, ವೃದ್ಧ ಸಾಮ್ರಾಟನು 70 ಕುದುರೆ ಹೇರು ಸ್ವರ್ಣ ಮುದ್ರೆಗಳನ್ನ ದಾರನ ಸಲುವಾಗಿ ಕಳುಹಿಸಿದ್ದನಂತೆ. ದಾರಿಯಲ್ಲದನ್ನು ಜಾಟರು ಡಕಾಯಿತಿ ಮಾಡಿ ತೆಗೆದುಕೊಂಡು ಹೋದರಂತೆ ಎಂದು. ದಾರನು ದುರಾದೃಷ್ಟವಂತ, ಅದು ನನಗೆ ಮೊದಲೇ ಗೊತ್ತು. ಔರಂಗಜೇಬನು, ಮುರಾದನು ವಿಜಯಗರ್ವದಿಂದ ಆಗ್ರಾವನ್ನು ಪ್ರವೇಶ ಮಾಡಿದರಂತೆ. ಈಗ ವಾಸ್ತವದಲ್ಲಿ ಔರಂಗಜೇಬನೇ ಸಾಮ್ರಾಟನು. ಅದೆಲ್ಲ ನನಗೆ ಮೊದಲೇ ಗೊತ್ತು. ಔರಂಗಜೇಬನು ನನಗೆ ಪತ್ರ ಬರೆದರು. ನೀನು ಸೈನ್ಯ ಸಮೇತವಾಗಿ ಸುಲೇಮಾನನ್ನು ತ್ಯಾಗ ಮಾಡಿದರೆ ನಿನಗೆ ದೊಡ್ಡ ಪುರಸ್ಕಾರ ಕೊಡುವೆನು ಎಂದು. ನಿಮಗೂ ಬರೆದಿರುವಂತೆ ತೋರುತ್ತದೆ.
ಅಲ್ಲವೇ ಮಹಾರಾಜ್? ಹೌದು. ಯುದ್ಧದ ಭವಿಷ್ಯದಲ್ಲಿ ತಮ್ಮ ಅಭಿಪ್ರಾಯವೇನು ಮಹಾರಾಜ್? ನಾನಿಂದು ಒಬ್ಬ ಜ್ಯೋತಿಷ್ಕನಿಂದ ಯುದ್ಧದ ಫಲಾಫಲಗಳನ್ನು ನಿರ್ಣಯ ಮಾಡಿಸಿದನು. ಆ ಜ್ಯೋತಿಷ್ಕನು ಹೇಳುವುದು, ಭಾರತ ವರ್ಷದ ಭಾಗ್ಯ ಆಕಾಶದಲ್ಲಿ ಈಗ ಔರಂಗಜೇಬನ ನಕ್ಷತ್ರಕ್ಕೆ ಅಭ್ಯುದಯ, ದಾರನ ನಕ್ಷತ್ರಕ್ಕೆ ಪತನ ಎಂದು. ಹಾಗಾದರೆ ಈಗ ನಮ್ಮ ಕರ್ತವ್ಯವೇನು ಮಹಾರಾಜ್? ದಿಲೀರ್ ಖಾನ್, ನಾನು ಏನು ಮಾಡುವೆನೋ ಅದನ್ನು ನೋಡುತ್ತಿರು. ಒಳ್ಳೆಯದು. ಈ ವಿಷಯಗಳಲ್ಲಿ ನನ್ನ ಬುದ್ಧಿ ಏನೂ ತೋರುವುದಿಲ್ಲ. ಆದರೊಂದು ಮಾತು, ಸುಮ್ಮನಿರು. ಸುಲೇಮಾನ್ ಬರುತ್ತಿರುವನು. ಒಂದನೇ ಶಹಜಾದ. ತಂದೆಯು ಸೋತು ಓಡಿ ಹೋಗಿರುವನು. ಇದು ಸಾಮ್ರಾಟರ ಪತ್ರ. ಹೌದು ಕುಮಾರ. ತಂದೆಯ ಸಹಾಯಾರ್ಥವಾಗಿ ವಿಳಂಬ ಮಾಡದೆ ಸೈನ್ಯವನ್ನು ತೆಗೆದುಕೊಂಡು ಹೋಗುವಂತೆ ಸಾಮ್ರಾಟರು ಪತ್ರ ಬರೆದಿರುವರು. ನಾನು ಈ ಕ್ಷಣವೇ ಹೋಗಬೇಕೆಂದಿರುವೆನು. ಶಿಬಿರ ಎತ್ತುವಂತೆ ಸೈನ್ಯಕ್ಕೆ ಆಜ್ಞೆ ಮಾಡಿ. ನನ್ನ ವಿವೇಚನೆಯಲ್ಲಿ ನೀವು ಸರಿಯಾದ ಸಮಾಚಾರ ಬರುವವರೆಗೂ ತಡೆಯುವುದು ಒಳ್ಳೆಯದು. ಏನು ಹೇಳುವಿರಿ ಖಾನ್ ಸಾಹೇಬರೇ? ನನ್ನ ಅಭಿಪ್ರಾಯವೂ ಅದೇ. ಇದಕ್ಕಿಂತಲೂ ಸರಿಯಾದ ಸಮಾಚಾರ ಹೇಗೆ ಸಾಧ್ಯ? ಸ್ವಯಂ ಸಾಮ್ರಾಟರ ಹಸ್ತಾಕ್ಷರ. ಇದರಲ್ಲೇನೋ ಮೋಸವಿದೆ ಎಂದು ನನ್ನ ನಂಬಿಕೆ. ಅಲ್ಲದೆ ಸಾಮ್ರಾಟರು ವೃದ್ಧರು. ಅವರ ಆಜ್ಞೆ ಅಲ್ಲ. ನಿಮ್ಮ ತಂದೆಯ ಆಜ್ಞೆಯ ಹೊರತಾಗಿ ನಾವು ಇಲ್ಲಿಂದ ಒಂದು ಹೆಜ್ಜೆಯನ್ನು ಮುಂದಿಡಲಾರೆವು. ಏನು ಹೇಳುವೆ ದಿಲೀರ್ ಖಾನ್? ಅದು ಸರಿಯಾದ ಮಾತು. ತಂದೆಯು ಸೋತು ಓಡಿ ಹೋಗಿರುವನು. ಆತನು ಆಜ್ಞೆ ಮಾಡುವ ಬಗೆ ಹೇಗೆ? ಹಾಗಾದರೆ ನಾವು ಪ್ರಕೃತದಲ್ಲಿ ನಿಮ್ಮ ತಂದೆಯ ಸ್ಥಾನದಲ್ಲಿರುವ ಔರಂಗಜೇಬನ ಆಜ್ಞೆ ಸಲುವಾಗಿ ನಿರೀಕ್ಷಿಸಬೇಕಾಗುವುದು. ಏನು? ಔರಂಗಜೇಬನ ಆಜ್ಞೆ ಸಲುವಾಗಿ? ನಮ್ಮ ತಂದೆಯ ಶತ್ರುವಿನ ಸಲುವಾಗಿ ನಾನು ನಿರೀಕ್ಷಣೆ ಮಾಡಬೇಕು? ಕುಮಾರನು ಮಾಡದೆ ಹೋದರೂ ನಾವು ಅಗತ್ಯವಾಗಿ ಮಾಡಲೇಬೇಕು. ಏನು ಹೇಳುವೆ ದಿಲೀರ್ ಖಾನ್? ಮಾಡಲೇಬೇಕು. ಜಯಸಿಂಹ, ದಿಲೀರ್ ಖಾನ್, ನೀವಿಬ್ಬರು ಮಸಲತ್ತು ಮಾಡುತ್ತಿರುವಿರೋ? ನಮ್ಮ ದೋಷವೇನು? ಸರಿಯಾದ ಆಜ್ಞೆ ಇಲ್ಲದೆ ನಾವೇನು ಮಾಡಲಾಗುವುದು? ಯುವರಾಜ ದಾರನ ಸಹಾಯಾರ್ಥವಾಗಿ ಲಾಹೋರ್ಗೆ ಹೋಗಲು ಸರಿಯಾದ ಆಜ್ಞೆ ಇನ್ನೂ ಬಂದಿಲ್ಲ. ನಾನು ಆಜ್ಞೆ ಮಾಡುವೆನು. ನೀವು ಆಜ್ಞೆ ಮಾಡಿದರೆ ನಿಮ್ಮ ತಂದೆಯ ಆಜ್ಞೆಯನ್ನು ಉಪೇಕ್ಷಿಸಲಾಗುವುದೇ? ಅದು ಸಾಧ್ಯವೇ ಖಾನ್ ಸಾಹೇಬ? ಎಂದಿಗೂ ಇಲ್ಲ. ತಿಳಿದೆ, ನೀವಿಬ್ಬರು ದ್ರೋಹ ಚಿಂತಿಸುತ್ತಿರುವಿರಿ. ಒಳ್ಳೆ, ಸೈನ್ಯಕ್ಕೆ ನಾನೇ ಆಜ್ಞೆ ಮಾಡಬೇಕು. ಹೀಗೇನು ಮಾಡುವಿರಿ ಮಹಾರಾಜ್? ಭಯವೇನು ಇಲ್ಲ ಖಾನ್ ಸಾಹೇಬ. ನಾನು ಸೈನ್ಯವೆಲ್ಲವನ್ನು ವಶ ಮಾಡಿಕೊಂಡಿರುವೆನು. ನಿಮ್ಮಂತಹ ವಿಚಕ್ಷಣ ಕರ್ಮಠ ವ್ಯಕ್ತಿಯನ್ನು ನಾನೆಂದಿಗೂ ಯಾವಾಗಲೂ ನೋಡಿಲ್ಲ. ಆದರೆ ಈ ಕಾರ್ಯವು ಯುಕ್ತವಾಗಿದೆ. ಸುಮ್ಮನಿರು. ಈಗ ನಮ್ಮ ಕೆಲಸ ಸುಮ್ಮನೆ ನಿಂತು ನೋಡುವುದು. ಇನ್ನು ಔರಂಗಜೇಬನ ಪಕ್ಷ ವಹಿಸಲಾಗದು. ಏಕೆಂದರೆ ಸೈನ್ಯದವರು ಈ ಮಸಲತ್ತಿನಲ್ಲಿ ಸೇರಿರುವರು. ನಿಮ್ಮ ಆಜ್ಞೆ ಇಲ್ಲದೆ ಒಂದು ಹೆಜ್ಜೆಯನ್ನು ಮುಂದೆ ಇಡುವುದಿಲ್ಲವಂತೆ. ಅದು ಸರಿಯಾದೆ. ಮಹಾರಾಜ, ಸಾಮ್ರಾಟರು ತಂದೆಯ ಸಹಾಯಕ್ಕೆ ಹೋಗುವಂತೆ ಪತ್ರ ಬರೆದಿರುವರು. ತಂದೆ ಬಳಿ ಹೋಗಲು ನನ್ನ ಪ್ರಾಣಗಳು ವ್ಯಾಕುಲಗೊಂಡಿರುವವು. ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು. ದಿಲೀರ್ ಖಾನ್, ದಾರನ ಪುತ್ರನಾದ ನಾನು ನಿಮ್ಮೆದುರಿಗೆ ಕೈ ಜೋಡಿಸಿ ಈ ಭಿಕ್ಷೆಯನ್ನು ಬೇಡುವೆನು. ನಿಮಗೆ ಹೋಗುವುದಕ್ಕೆ ಇಷ್ಟವಿಲ್ಲದಿದ್ದರೆ ಹೋಗಲಿ, ಸೈನ್ಯಕ್ಕೆ ಆಜ್ಞೆ ಮಾಡಿ. ನಾನು ಅದನ್ನು ಕರೆದುಕೊಂಡು ಲಾಹೋರಿಗೆ ತಂದೆ ಬಳಿ ಹೋಗುವೆನು. ಈ ರಾಜ್ಯ ಅಪಹಾರಿ ಔರಂಗಜೇಬನ ಶೌರ್ಯವೆಷ್ಟೆಂಬುದನ್ನು ನೋಡುವೆನು. ಈ ದಿಗ್ವಿಜಯಿ ಸೈನ್ಯವನ್ನು ಕರೆದುಕೊಂಡು ಒಮ್ಮೆ ಕರ್ಮಕ್ಷೇತ್ರದಲ್ಲಿ ಇಳಿಯಲು ಅವಕಾಶ ಕೊಡಿ. ಮಹಾರಾಜ ದಿಲೀರ್ ಖಾನ್, ಆಜ್ಞೆಯನ್ನು ಕೊಡಿರಿ. ಈ ಒಂದು ಉಪಕಾರದ ಸಲುವಾಗಿ ನಾನು ನಿಮ್ಮ ಬಳಿಯಲ್ಲಿ ಆ ಜನ್ಮವು ಋಣಿಯಾಗಿರುವೆನು. ಸಾಮ್ರಾಟರ ಆಜ್ಞೆಯ ಹೊರತಾಗಿ ನಾವು ಇಲ್ಲಿಂದ ಒಂದು ಹೆಜ್ಜೆಯನ್ನು ಮುಂದಿಡಲಾರೆವು. ದಿಲೀರ್ ಖಾನ್, ನಾನು ಮೊಣಕಾಲೂರಿ ಯುವರಾಜ ದಾರನ ಪುತ್ರನಾದ ನಾನು ಮೊಣಕಾಲೂರಿ ಈ ಭಿಕ್ಷೆಯನ್ನು ಬೇಡುವೆನು. ಏಳು ಶಹಜಾದ, ಮಹಾರಾಜರು ಆಜ್ಞೆಯನ್ನು ಕೊಡದೆ ಹೋದರೆ ನಾನು ಕೊಡುವೆನು. ನಾನು ದಾರನ ಉಪ್ಪು ತಿಂದಿರುವೆನು. ಮುಸಲ್ಮಾನ್ ಜಾತಿಯು ಸ್ವಾಮಿ ದ್ರೋಹದ ಜಾತಿಯಲ್ಲ. ಬಾ ಶಹಜಾದ, ನಾನೆನ್ನ ಅಧೀನಸ್ಥವಾದ ಸೈನ್ಯವೆಲ್ಲವನ್ನೂ ಕರೆದುಕೊಂಡು ನಿನ್ನ ಸಂಗಡ ಲಾಹೋರಿಗೆ ಬರುವೆನು ಮತ್ತು ಶಪಥ ಮಾಡುವೆನು, ಕಡೆಯವರೆಗೂ ಶಹಜಾದನ್ನು ಛಲಿಸುವುದಿಲ್ಲವೆಂದು. ನಾನು ಯುವರಾಜ ದಾರನ ಮಗನ ಸಲುವಾಗಿ ಪ್ರಯೋಜನವಿದ್ದಲ್ಲಿ ಪ್ರಾಣವನ್ನೂ ಕೊಡಬಲ್ಲೆನು. ಬಾ ಶಹಜಾದ, ನಾನು ಈ ಕ್ಷಣದಲ್ಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಸರಿ ಹೋಯಿತು. ಒಮ್ಮೆಲೆ ನೀರಲ್ಲಿ ಜಾರಿ ಬಿದ್ದೆಲ್ಲವೇ ಖಾನ್ ಸಾಹೇಬ. ನಿನ್ನ ಮಂಗಳವನ್ನು ನೀನು ತಿಳಿದುಕೊಳ್ಳಲಾರದೆ ಹೋದೆ. ನಾನೇನು ಮಾಡಲಿ?
ನನ್ನ ಅಧೀನಸ್ಥವಾದ ಸೈನ್ಯವನ್ನು ತೆಗೆದುಕೊಂಡು ಆಗ್ರಾಭಿಮುಖನಾಗಿ ಹೊರಡುವೆನು. ಜಹಾನರ, ನಾನು ಆತುರದಿಂದ ಔರಂಗಜೇಬನನ್ನು ಎದುರು ನೋಡುತ್ತಿರುವೆನು. ಅವನು ನನ್ನ ಪುತ್ರ, ಜಯಶಾಲಿಯಾದ ಉದ್ದತನಾದ ನನ್ನ ಪುತ್ರ, ನನ್ನ ಲಜ್ಜೆ ಮತ್ತು ಗೌರವ ಸ್ವರೂಪನು. ಗೌರವವೇ ತಂದೆಯೇ? ಎಂಥ ಧೂರ್ತ, ಎಂಥ ಮಿಥ್ಯಾವಾದಿ ಅವನು! ಅಂದು ನಾನವನ ಶಿಬಿರಕ್ಕೆ ಹೋಗಿದ್ದಾಗ ನಿನ್ನಲ್ಲಿ ಎಷ್ಟೊಂದು ಭಕ್ತಿಯನ್ನು ತೋರಿದನು. ತಾನು ಮಹಾಪಾಪಿ ಎಂದು ದೊಡ್ಡ ಪಾಪವನ್ನೇ ಮಾಡಿದನೆಂದು ಹೇಳಿಕೊಂಡನು. ಕಣ್ಣುಗಳಲ್ಲಿ ಫಳಫಳ ನೀರು ಸುರಿಸಿದನು. ದಾರನ ಅನುಯಾಯಿಗಳಾದ ಸರದಾರರ ಹೆಸರು ಹೇಳಿದರೆ ತಂದೆಯ ಆಜ್ಞೆಯಂತೆ ಮುರಾದನ ಪಕ್ಷವನ್ನು ಬಿಟ್ಟು ದಾರನ ಕಡೆ ಸೇರುವೆನು ಎಂದು ಶಪಥ ಮಾಡಿದನು. ನಾನು ಸರಳ ಹೃದಯಳಾಗಿ ಅವನ ಮಾತುಗಳನ್ನು ನಂಬಿ ಅಭಾಗ್ಯದಾರನ ಹಿತೈಷಿಗಳ ಹೆಸರುಗಳನ್ನು ಹೇಳಿದೆನು. ಈಗ ಅವರೆಲ್ಲರನ್ನೂ ಸೆರೆ ಹಿಡಿದಿರುವನು. ದಾರನಿಗಾಗಿ ನಾನೊಂದು ಪತ್ರ ಬರೆದೆನು. ಮಧ್ಯದಾರಿಯಲ್ಲಿ ಅದನ್ನು ಅಪಹರಿಸಿರುವನು. ಎಷ್ಟೊಂದು ದ್ರೋಹ, ಎಷ್ಟೊಂದು ಕಪಟ! ಇಲ್ಲ ಜಹಾನರ, ಅವನು ಹಾಗೆ ಮಾಡುವವನಲ್ಲ. ನಾನದನ್ನು ನಂಬಲಾರೆನು. ಅವನೊಮ್ಮೆ ಈ ದುರ್ಗದೊಳಗೆ ಬರಲಿ, ಕೌಶಲದಿಂದ ಸೆರೆ ಹಿಡಿಯುವೆನು. ಈ ಮಂದಿರದಲ್ಲಿ 100 ಜನ ಸಶಸ್ತ್ರರಾದ ಸೈನಿಕರನ್ನು ಬಚ್ಚಿಟ್ಟಿರುವೆನು. ಇದೇನು ಜಹಾನರ? ಅವನು ನನ್ನ ಪುತ್ರ, ನಿನ್ನ ಸೋದರ. ಇದು ಯುಕ್ತವಲ್ಲ. ಅವನೆಂತವನೇ ಆಗಲಿ, ನಾನು ಸ್ನೇಹದಿಂದ ವಶ ಮಾಡಿಕೊಳ್ಳುವೆನು. ಆಗವನು ವಶನಾಗದೆ ಹೋದರೆ ಅವನ ತಂದೆಯಾದ ನಾನು ಅವನ ಸಮ್ಮುಖದಲ್ಲಿ ಮೊಣಕಾಲೂರಿ ಪ್ರಾಣ ಭಿಕ್ಷೆ ಬೇಡುವೆನು. ತಂದೆಯೇ, ನಿನ್ನಂತಹ ಅಪಮಾನದಿಂದ ರಕ್ಷಿಸುವೆನು. ಅಪಮಾನವಲ್ಲ ಪುತ್ರಿ, ತಂದೆಯು ಮಗನನ್ನು ಬೇಡುವುದು ಅಪಮಾನವೇ? ಬಾ ಮೊಹಮ್ಮದ್, ಬಾ. ಎಲ್ಲಿ ನಿಮ್ಮ ತಂದೆ? ನನಗೆ ತಿಳಿಯದು ತಾತ. ಇದೇನು, ಇಲ್ಲಿಗೆ ಬರುವ ನಿಮಿತ್ತ ಅಶ್ವಾರೂಢನಾದನೆಂದು ಯಾರೋ ಹೇಳಿದರಲ್ಲ? ಯಾರು ಹೇಳಿದರು? ತಂದೆ ಅಶ್ವಾರೂಢನಾಗಿ ಅಕ್ಬರ್ನ ಮಸೀದಿಗೆ ನಮಾಜ್ ಮಾಡಲು ಹೋದನು. ನನಗೆ ತಿಳಿದ ಮಟ್ಟಿಗೆ ಆತನಿಗೆ ಇಲ್ಲಿ ಬರುವ ಅಭಿಪ್ರಾಯವೂ ಕೂಡ ಇರಲಿಲ್ಲ. ಹಾಗಾದರೆ ನೀನಿಲ್ಲಿಗೇಕೆ ಬಂದೆ ಮಹಮ್ಮದ್? ಈ ದುರ್ಗಾ ಪ್ರಾಸಾದವನ್ನು ಆಳುವುದಕ್ಕೆ. ಇದೇನು ಪರಿಹಾಸ ಮಾಡುವೆಯೋ ಮೊಹಮ್ಮದ್? ಇಲ್ಲ ತಾತ, ನಿಜವಾದ ಮಾತು. ಹಾಗಾದರೆ ನಾನು ನಿನ್ನನ್ನೇ ಕೈದು ಮಾಡುವೆನು. ನಿನ್ನ ಅಸ್ತ್ರಗಳನ್ನು ಕೊಡು ಮಹಮ್ಮದ್. ಅದೇಕೆ? ನೀನೆನ್ನ ಬಂದಿ ಪ್ರಹರಿಗಳೇ, ಅಸ್ತ್ರಗಳನ್ನು ಕಿತ್ತುಕೊಳ್ಳಿರಿ. ಹಾಗಾದರೆ ನಾನು ನನ್ನ ಪ್ರಹರಿಗಳನ್ನು ಕರೆಯುವೆನು. ಹಾ, ನನ್ನ 100 ಜನ ಸೈನಿಕರನ್ನು ಬರುವಂತೆ ಹೇಳು. 100 ಜನ ಸೈನಿಕರು? ಅವರು ಈ ದುರ್ಗದೊಳಗೆ ಪ್ರವೇಶಿಸಲು ಯಾರು ಅನುಜ್ಞೆ ಕೊಟ್ಟವರು? ನಾನು ಜಹಾನರ. ಎಲ್ಲ ದೋಷವು ನನ್ನದು. ನಾನು ಸ್ನೇಹ ಪರವಶನಾಗಿ ಔರಂಗಜೇಬನು ಪತ್ರದಲ್ಲಿ ಏನೇನನ್ನು ಕೇಳಿಕೊಂಡನೋ ಎಲ್ಲಕ್ಕೂ ಸಮ್ಮತಿಸಿದೆನು. ಹೀಗಾಗುವುದೆಂದು ಸ್ವಪ್ನದಲ್ಲಿಯೂ ಭಾವಿಸಿರಲಿಲ್ಲ ಮೊಹಮ್ಮದ್. ತಾತ, ಹಾಗಾದರೆ ಈಗ ತಿಳಿಯಬೇಕಾದುದೇನು ಮೊಹಮ್ಮದ್? ನಾನು ನಿನ್ನ ಬಂದಿ. ಬಂದಿ ಅಲ್ಲ ತಾತ, ಈ ಮಹಲ್ನಿಂದ ಹೊರಗೆ ಹೋಗುವ ಅಪ್ಪಣೆ ಮಾತ್ರ ಇಲ್ಲವಷ್ಟೇ. ನನಗೇನು ತಿಳಿಯಲೊಲ್ಲದು. ಇದೇನು ಸತ್ಯವಾದ ಘಟನೆಯೋ ಇಲ್ಲವೇ ಕನಸು? ನಾನು ಯಾರು? ಸಾಮ್ರಾಟ್ ಶಾಜಹಾನನೇ. ನೀನು ನೀನು ನನ್ನ ಪೌತ್ರ, ನನ್ನ ಸಮ್ಮುಖದಲ್ಲಿ ಕತ್ತಿ ಹಿಡಿದು ನಿಂತಿರುವೆಯಾ? ಒಂದು ದಿನದಲ್ಲಿ ಇಹ
ಸಂಸಾರ ಇಷ್ಟೊಂದು ತಲೆ ಕೆಳಗಾಗಿ ಹೋಯಿತೆ? ಯಾರ ರೋಷ ಕಷಾಯಿತ ದೃಷ್ಟಿಯನ್ನು ನೋಡಿದ ಮಾತ್ರಕ್ಕೆ ಔರಂಗಜೇಬನು ಭಯಗ್ರಸ್ತನಾಗಿ ಮುಖ ಮುಚ್ಚಿಕೊಂಡು ಓಡಿ ಹೋಗುತ್ತಿದ್ದನು. ಆ ಪಾಷಾಂಡನ ಮಗನ ಕೈಯಲ್ಲಿ ನಾನು ಬಂದಿಯೇ. ಇದೆಂಥ ವಿಚಿತ್ರ! ಏನಾಯ್ತಮ್ಮ? ಏನು ಇಲ್ಲ ಅಪ್ಪ, ನಾನು ಅದನ್ನೇ ಚಿಂತಿಸುತ್ತಿರುವೆನು. ಈ ಪ್ರಪಂಚದಲ್ಲಿ ಏನೆಲ್ಲ ಸಾಧ್ಯವಾಗಬಹುದು ಎಂದು. ಮೊಹಮ್ಮದ್, ನಾನಿಂತಹ ಕಾಠಿಣ್ಯವನ್ನು, ಇಂತಹ ಅತ್ಯಾಚಾರವನ್ನು ಈ ರೀತಿ ನಿಸ್ಸಹಾಯಕನಾಗಿ ಸಹಿಸುವೆನೆಂದು ಭಾವಿಸಿರುವೆಯಾ? ಕೇಳು ಮೊಹಮ್ಮದ್, ನಾನು ವೃದ್ಧನು, ಆದರೆ ಶಾಜಹಾನ್ ಯಾರಲ್ಲಿ? ತೆಗೆದುಕೊಂಡು ಬನ್ನಿ ನನ್ನ ಖಡ್ಗವನ್ನು. ಎಲ್ಲಿ ನನ್ನ ಖಡ್ಗ? ತೆಗೆದುಕೊಂಡು ಬನ್ನಿ. ಎಲ್ಲಿ ನನ್ನ ಖಡ್ಗ? ಏನು? ಯಾರೂ ಇಲ್ಲವೇ? ತಾತ, ನಿಮ್ಮ ದೇಹ ರಕ್ಷಕರು ಈ ದುರ್ಗದಿಂದ ಹೊರಗೆ ಕಳುಹಿಸಲ್ಪಟ್ಟರು. ಕಳುಹಿಸಿದವರು ಯಾರು? ನಾನು. ಯಾರ ಆಜ್ಞೆಯಿಂದ? ನಮ್ಮ ತಂದೆಯ ಆಜ್ಞೆಯಿಂದ. ಇನ್ನು ಮುಂದೆ ಈ 100 ಜನ ಸೈನಿಕರೇ ಜಹಾಪನಾರವರ ದೇಹ ರಕ್ಷಕರ ಕೆಲಸ ಮಾಡುವರು. ಮೊಹಮ್ಮದ್, ವಿಶ್ವಾಸಘಾತಕ! ಕ್ಷಮಿಸಬೇಕು ಜಹಾಪನ, ನಾನು ಕೇವಲ ಪಿತನ ಆಜ್ಞಾಧಾರಕನು. ಔರಂಗಜೇಬ ಇಲ್ಲ, ಈಗ ಅವನೆಲ್ಲಿ, ನಾನೆಲ್ಲಿ? ಆದರೂ ಜಹಾನ, ಇಂದು ನಾನೊಮ್ಮೆ ಈ ದುರ್ಗಾ ಪ್ರಸಾದದಿಂದ ಹೊರಗೆ ಹೋಗಬಲ್ಲೆನಾದರೆ, ಒಮ್ಮೆ ನನ್ನ ಸೈನ್ಯದ ಸಮ್ಮುಖದಲ್ಲಿ ನಿಲ್ಲಬಲ್ಲೆನಾದರೆ, ಈಗಲೂ ಈ ಕ್ಷಣದಲ್ಲೂ ವೃದ್ಧ ಶಾಜಾನನ ಜಯಧ್ವನಿಯನ್ನು ಕೇಳಿ ಔರಂಗಜೇಬನು ಮಣ್ಣಿನಲ್ಲಿ ಉರುಳಾಡಬೇಕಾದೀತು. ಆದರೆ ಹೋಗುವ ಬಗೆ ಹೇಗೆ? ಹೋಗುವ ಬಗೆ ಹೇಗೆ? ಮೊಹಮ್ಮದ್, ನನ್ನನ್ನೊಂದು ಬಾರಿ ಮುಕ್ತನನ್ನಾಗಿ ಮಾಡು. ಒಂದೇ ಒಂದು ಸಲ ಮಾತ್ರ. ನಾನು ದೋಷಿ ಅಲ್ಲ, ಕೇವಲ ಆಜ್ಞಾವಹನು. ನೋಡು, ನಾನು ನಿಮ್ಮ ತಂದೆಯಲ್ಲವೇ? ನಿಮ್ಮ ತಂದೆಯು ತನ್ನ ತಂದೆಯ ವಿಷಯದಲ್ಲಿ ಇಷ್ಟೊಂದು ಅತ್ಯಾಚಾರವನ್ನು ನಡೆಸಿರುವಾಗ ನೀನು ತಂದೆಯ ಆಜ್ಞೆಯನ್ನು ಹೇಗೆ ಪಾಲಿಸುವೆ? ಬಾ ಮೊಹಮ್ಮದ್, ದುರ್ಗಾ ದ್ವಾರವನ್ನು ತೆರೆ. ಕ್ಷಮಿಸಬೇಕು ಜಾಪನ, ತಂದೆಯ ಆಜ್ಞೆಯನ್ನು ಮೀರಿ ನಡೆಯಲು ನನ್ನಿಂದ ಸಾಧ್ಯವಿಲ್ಲ. ತೆರೆಯುವುದಿಲ್ಲವೇ? ನೋಡು, ನಾನು ನಿನ್ನ ವೃದ್ಧ ಪಿತಾಮಹನು, ರೋಗಗ್ರಸ್ತನು, ಜೀರ್ಣನು, ವೃದ್ಧನು ಆದ ನಿನ್ನ ಪಿತಾಮಹನು. ಇಂದೊಮ್ಮೆ ಈ ದುರ್ಗಾ ಪ್ರಸಾದದಿಂದ ಹೊರಗೆ ಹೋಗಲಿಚ್ಛಿಸುವೆನು, ಮತ್ತೆ ಮರಳಿ ಬರುವ ಶಪಥವನ್ನು ಈಗಲೇ ಮಾಡುವೆನು. ತೆರೆಯುವುದಿಲ್ಲವೇ? ಕ್ಷಮಿಸಬೇಕು ಜಹಾಪನ, ನನ್ನಿಂದ ಅದು ಸಾಧ್ಯವಿಲ್ಲ. ನಿಲ್ಲು ಮೊಹಮ್ಮದ್. ನೋಡು ಮೊಹಮ್ಮದ್, ಇದು ನನ್ನ ಮುಕುಟ, ಇದು ನನ್ನ ಕುರಾನ್. ನನ್ನ ಕುರಾನನ್ನು ಮುಟ್ಟಿ ಶಪಥ ಮಾಡುವೆನು. ಹೊರಗೆ ನೆರೆದಿರುವ ಸಮಸ್ತ ಪ್ರಜರ ಸಮ್ಮುಖದಲ್ಲಿ ಈ ಕಿರೀಟವನ್ನು ನಿನ್ನ ಶಿರದಲ್ಲಿ ಧರಿಸುವೆನು. ಯಾರು ಅಡ್ಡಿ ಮಾಡುವರೋ ನೋಡುವ. ನನ್ನನ್ನು ಬಿಟ್ಟು ಬಿಡು. ನೀನು ಭಾರತ ವರ್ಷದ ಅಧೀಶ್ವರನಾಗುವೆ. ನಾನು ಶಪಥ ಮಾಡುವೆನು ಮೊಹಮ್ಮದ್. ಒಮ್ಮೆ ಆ ಕಪಟ ಔರಂಗಜೇಬನನ್ನು ನೋಡುವೆನು. ಕ್ಷಮಿಸಬೇಕು ಜಾಪನ. ನೋಡು, ಇದು ಮಕ್ಕಳಾಟವಲ್ಲ. ನಾನು ಸ್ವಯಂ ಸಾಮ್ರಾಟ್ ಶಾಜಹಾನನು ಶಪಥ ಮಾಡುತ್ತಿರುವೆನು. ಇದು ಉನ್ಮತ್ತನ ವ್ಯರ್ಥಾಲಾಪವಲ್ಲ. ಒಂದೆಡೆ ನಿಮ್ಮ ತಂದೆಯ ಆಜ್ಞೆ, ಮತ್ತೊಂದೆಡೆ ಅಖಂಡ ಭಾರತ ಸಾಮ್ರಾಜ್ಯ. ಯೋಚಿಸಿ ನೋಡು ಮೊಹಮ್ಮದ್. ತಾತ,
ತಂದೆಯ ಆಜ್ಞೆಯನ್ನು ಮೀರಿ ನಡೆಯಲು ನನ್ನಿಂದ ಸಾಧ್ಯವಿಲ್ಲ. ಒಂದು ಸಾಮ್ರಾಜ್ಯದ ಸಲುವಾಗಿಯೂ ಸಾಧ್ಯವಿಲ್ಲವೇ? ಸಮಗ್ರ ಪೃಥ್ವಿಯ ಸಲುವಾಗಿಯೂ ಸಾಧ್ಯವಿಲ್ಲ. ಯೋಚಿಸಿ ನೋಡು ಮೊಹಮ್ಮದ್, ಚೆನ್ನಾಗಿ ಯೋಚಿಸಿ ನೋಡು. ಭಾರತ ಸಾಮ್ರಾಜ್ಯ ಪದವಿ. ಇನ್ನು ಇಲ್ಲಿ ನಿಂತು ಈ ಮಾತುಗಳನ್ನು ಕೇಳಲಾರೆನು. ಪ್ರಲೋಭವು ಬಹು ದೊಡ್ಡದು, ಹೃದಯವು ಅತಿ ದುರ್ಬಲ. ಜಾಬನ, ನನ್ನನ್ನು ಕ್ಷಮಿಸಿರಿ. ಹೋದನು, ಹೊರಟು ಹೋದನು. ಯಾನರ ಏಕೆ ಮಾತನಾಡುತ್ತಿಲ್ಲ? ಔರಂಗಜೀಬ, ನಿನಗಿಂತಹ ಮಗನೇ. ಇವನು ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸುವ ಸಲುವಾಗಿ ಒಂದು ಸಾಮ್ರಾಜ್ಯವನ್ನೇ ತ್ಯಜಿಸಲು ಸಿದ್ಧನಾಗಿರುವನು. ಮತ್ತು ನೀನು ನಿನ್ನ ತಂದೆಯನ್ನು ಅವನ ಇಷ್ಟೊಂದು ಪ್ರೀತಿಗೆ ಬದಲಾಗಿ ಮೋಸದಿಂದ ಬಂದಿಯನ್ನಾಗಿ ಮಾಡಿದೆ. ನೀನು ಹೇಳುತ್ತಿರುವುದು ಸತ್ಯ ಮಗಳೇ. ತಂದೆ ತಾಯಿಗಳು ತಾವು ಉಣ್ಣುವ ಮೊದಲು ಮಕ್ಕಳಿಗೆ ಉಣಿಸುವರು, ತಮ್ಮ ತೊಡೆಯ ಮೇಲೆ ಮಲಗಿಸಿ ನಿದ್ರೆ ಮಾಡಿಸುವರು, ಅವರ ಮಿದುನಗೆಯನ್ನು ನೋಡಲು ಪ್ರೇಮದಿಂದ ಮುದ್ದಾಡುವರು. ಆದರೆ ಅವೆಲ್ಲ ಕೃತಜ್ಞತೆಯ ಅಂಕುರಗಳೇ, ಸೈತಾನನ ಮಕ್ಕಳೇ ಅವು. ಅರ್ಧ ಹೊಟ್ಟೆಗೆ ಹಾಕಿ ಅವರನ್ನು ಬೆಳೆಸಬೇಕು, ಸಮಯವೆನ್ನದೆ ಕೊರಡೆಯಿಂದ ಹೊಡೆಯುತ್ತಿರಬೇಕು. ಆ ಜೀವವು ಕಣ್ಣುಗಳನ್ನು ಕೆಂಪೇರಿಸಿಕೊಂಡು ನಿರ್ದಯವಾಗಿ ಆಳಬೇಕು. ಈ ರೀತಿ ಸಾಕುವುದರಿಂದ ಮಾತ್ರ ಅವರು ಮೊಹಮ್ಮದ್ನಂತೆ ಪಿತೃಭಕ್ತರಾಗುವರೆಂದು ತೋರುವುದು. ಈ ರೀತಿ ಸಾಕುವುದರಿಂದ ಯಾವ ತಂದೆಗೆ ಸಂಕಟವಾಗುವುದೋ, ಯಾರು ನೀರವವಾಗಿ ಕಣ್ಣೀರು ಸುರಿಸುವರೋ ಅವರ ಹೊಟ್ಟೆ ಉರಿದು ಹೋಗಲಿ, ಅವರ ಕಣ್ಣುಗಳು ಹಿಂಗಿ ಹೋಗಲಿ. ಅಪ್ಪ, ಈ ಕಾರಾಗಾರದ ಒಂದು ಮೂಲೆಯಲ್ಲಿ ಕುಳಿತು ಅಸಹಾಯಕವಾದ ಮಗುವಿನ ತಡುವುದರಿಂದ ಏನಾಗುವುದು? ಏಳು, ನಿಯತಿಯಂತೆ ಕಠಿಣನಾಗು, ಹಿಂಸೆಯಂತೆ ಅಂಧನಾಗು, ಸೈತಾನನಂತೆ ಕ್ರೂರನಾಗು. ಆಗ ಅವರೊಡನೆ ಹೋರಾಡಲು ಶಕ್ತನಾಗುವೆ. ಒಳ್ಳೆಯದು, ಹಾಗೆಯೇ ಆಗಲಿ. ನೀನು ನನ್ನ ಸಹಾಯಕ್ಕೆ ಬಾ ಮಗಳೇ. ನಾನು ಬೆಂಕಿಯಂತೆ ಉರಿಯುತ್ತಾ ಏಳುವೆನು, ನೀನು ಗಾಳಿಯಂತೆ ಬೀಸುತ್ತಾ ಬಾ. ನಾನು ಭೂಕಂಪದಂತೆ ಸಮಸ್ತ ರಾಜ್ಯವನ್ನು ನಾಶ ಮಾಡುವೆನು, ನೀನು ಸಮುದ್ರದ ಜಲೋಚ್ಛ್ವಾಸದಂತೆ ಅದನ್ನು ಮುಳುಗಿಸಿ ಬಿಡು. ನಾನು ಘೋರ ಯುದ್ಧವನ್ನು ತರುವೆನು, ನೀನು ಮರಣವನ್ನು ಸಂಗಡ ತೆಗೆದುಕೊಂಡು ಬಾ. ಒಮ್ಮೆಗೆ ಸಮಸ್ತ ಸಾಮ್ರಾಜ್ಯವನ್ನು ಭಸ್ಮೀಭೂತರನ್ನಾಗಿ ಮಾಡಿ ಹೊರಟು ಹೋಗುವ. दिलकशी क्या कहे, नाजुकी क्या कहे. ಮುರಾದ, ಮೆಲ್ಲ ಮೆಲ್ಲನೆ ಒಂದೊಂದಾಗಿ ನಿನ್ನ ಹದಪತನದ ಸೋಪಾನವನ್ನು ಇಳಿಯುತ್ತಿರುವೆ. ಮದ್ಯದ ಕಾಲುವೆಯಲ್ಲಿ ಸುತ್ತಿರುವೆ. ನರ್ತಕಿಯರ ಹಾವಭಾವಗಳು ಅದರ ಮೇಲೆ ತಮ್ಮ ಮುಗ್ಧತೆಯನ್ನು ಚೆಲ್ಲುತ್ತಿರುವವು. ಮುರಾದ, ನೀನು ನಿಶ್ಚಯವಾಗಿಯೂ ಮುಳುಗುವೆ. ಇನ್ನೂ ಸಾವಕಾಶವಿಲ್ಲ. ಇದೋ ಬಂದನು. ದಿಲ್ಕಶಿ ಕ್ಯಾ ಕಹೆ, ನಾಜುಕಿ ಕ್ಯಾ ಕಹೆ, ತಾಜಗಿ ಕ್ಯಾ ಕಹೆ,
ಸ್ಥಿತಿಯಲ್ಲಿರುವನು. ಅವನು ಯಾವಾಗಲೂ ಪರಲೋಕವನ್ನೇ ಚಿಂತಿಸುತ್ತಿರುವನು. ಈ ಇಹಲೋಕದ ಭಾರವು ಅವನಿಗೆ ಇಲ್ಲವೆಂದೇ ತೋರುವುದು. ಓಯ್ ದಿಲ್ದಾರ್, ಏನು ಯೋಚನೆ? ಜಹಾಪನ, ಮೀನುಗಳಿಗೆ ಬಾಲಕ್ಕೆ ಬದಲಾಗಿ ರೆಕ್ಕೆಗಳಿದ್ದರೆ ಹಾರುತ್ತಿದ್ದವೆ ಎಂದು ಯೋಚಿಸಿ. ಏ ಮೂಢ, ಮೀನುಗಳಿಗೆ ರೆಕ್ಕೆಗಳಿದ್ದ ಪಕ್ಷದಲ್ಲಿ ಅವು ಹಕ್ಕಿಗಳೇ ಆಗುತ್ತಿದ್ದವು. ಅದು ಸರಿ. ಹಾ, ದೇವರು ಕಾಲುಗಳನ್ನು ಕೊಟ್ಟಿರುವನು ನಿಲ್ಲುವ ಸಲುವಾಗಿ, ಹೌದು ಅಲ್ಲವೋ? ಹೌದು. ಹಾ, ಆದರೆ ಆ ಕಾಲುಗಳು ಸರಿಯಾಗಿ ನಿಲ್ಲಲು ಅಸಮರ್ಥವಾದರೆ ಅದನ್ನು ಸರಿಪಡಿಸುವ ಭಾರವು ತಲೆಗೆ ಸೇರಿದ್ದಲ್ಲ. ಈಗ ನೋಡಿ, ಈಶ್ವರನು ಪಶುಗಳಿಗೆ ತಲೆಯನ್ನು ಮುಂಭಾಗದಲ್ಲಿಯೂ ಬಾಲವನ್ನು ಹಿಂಭಾಗದಲ್ಲಿಯೂ ಮಾಡಿರುವನೇಕೆ? ಏ ಮೂರ್ಖ, ಅವುಗಳ ಮುಖವು ಹಿಂಭಾಗದಲ್ಲಿದ್ದರೆ ಅದೇ ಮುಂಭಾಗವಾಗುತ್ತಿತ್ತು. ಸರಿಯಾಗಿ ಹೇಳಿದಿರಿ ಜಹಪನ. ನಾಯಿ ಬಾಲವನ್ನು ಆಡಿಸುವುದೇಕೆ? ಅದಕ್ಕೆ ಕಾರಣ, ಮುಖ್ಯ ಕಾರಣ ಯಾವುದು? ನೀನೇ ಹೇಳು. ನಾಯಿ ಬಾಲವನ್ನು ಆಡಿಸಲು ಕಾರಣವೇನೆಂದರೆ ಬಾಲಕ್ಕಿಂತ ನಾಯಿಯ ಪ್ರತಾಪ ಹೆಚ್ಚು. ಒಂದು ವೇಳೆ ನಾಯಿಗಿಂತ ಬಾಲದ ಪ್ರತಾಪ ಹೆಚ್ಚಾಗಿದ್ದರೆ ಬಾಲವೇ ನಾಯಿಯನ್ನು ಆಡಿಸುತ್ತಿತ್ತೆಂದು ತೋರುತ್ತದೆ. ಓ, ಇದು ಅಣ್ಣನು ಬಂದನು. ಇಲ್ಲಿರುವೆಯ ಸಹೋದರ ಸಂಗಡ ನಿನ್ನ ವಿದೂಷಕನು ಇವರು. ಹೌದಣ್ಣ, ನಮಗೆ ಸ್ನೇಹಿತರು ಬೇಕು, ಸುಂದರಿಯರು ಬೇಕು. ಸುಂದರಿ? ಹಾ, ಈ ದಿನ ಪ್ರಾತಃ ಕಾಲ ಅಸಾಧಾರಣ ಸುಂದರಿಯರಾದ ಕೆಲವರು ನರ್ತಕಿಯರು ಶಿಬಿರಕ್ಕೆ ಬಂದಿದ್ದರು. ನನಗಂಥ ವಿಷಯಗಳಲ್ಲಿ ಅಭಿರುಚಿ ಇಲ್ಲವೆಂಬುದನ್ನು ಬಲ್ಲೆಯಷ್ಟೇ. ಕೆಲವು ದಿನಗಳಲ್ಲಿ ನಾನು ಮಕ್ಕ ಯಾತ್ರೆಗೆ ಹೋಗಬೇಕೆಂದಿರುವೆ. ಆದರೂ ಅವರು ನಿನ್ನ ಮನೋರಂಜನೆಗೆ ಒದಗಿ ಬಂದಾರೆಂಬುದನ್ನು ಯೋಚಿಸಿ ಅವರನ್ನು ಶಿಬಿರದಲ್ಲಿ ಇರ ಹೇಳಿದರು. ಮತ್ತು ನಿನ್ನ ಸಲುವಾಗಿ ಆ ಗೌರಾಂಗ ಪೆರಂಗಿಗಳ ಕಡೆಯಿಂದ ಕೆಲವು ಸೀಸ ಮದ್ಯವನ್ನು ತರಿಸಿದರು. ಸ್ವಲ್ಪ ರುಚಿ ನೋಡು. ಎಲ್ಲಿ? ದಿಲ್ದಾರ್, ಏನು ಯೋಚನೆ? ನೀನಿಷ್ಟು ಕುಡಿಯಬಾರದೆ? ನಾನೊಂದು ಗಹನವಾದ ಯೋಚನೆಯಲ್ಲಿದ್ದೇನೆ ಜಹಪನ. ಮೃಗಗಳು ತಮ್ಮ ಮುಖವಿರುವ ಕಡೆಯೇ ಓಡಾಡುವುದೇಕೆ? ಮತ್ತೇನೋ, ಅವು ಬಾಲದ ಕಡೆ ತಿರುಗಿಕೊಂಡು ಓಡಾಡಬೇಕೆ? ಅವಕ್ಕೆ ಮುಖದ ಮೇಲೆ ಕಣ್ಣಿರುವುದೇ ಹಾಗೆ ಮಾಡಲು ಕಾರಣವಿರಬೇಕು. ಆದರೆ ಯಾವ ಪ್ರಾಣಿಗೆ ಮುಖದ ಮೇಲೆ ಕಣ್ಣಿಲ್ಲವೋ ಅವು ಕೂಡ ಮುಂದಕ್ಕೆ ಹೋಗುವ ಅಗತ್ಯವೇನು? ಹಿಂದಕ್ಕೆ ಯಾಕೆ ತೋಬಾ, ಈ ಪಿರಂಗಿಗಳು ಮದ್ಯವನ್ನು ಬಹಳ ಚೆನ್ನಾಗಿ ತಯಾರಿಸುವರು. ಅಣ್ಣ, ನೀನು ಸ್ವಲ್ಪ ರುಚಿ ನೋಡಬಾರದೆ? ಇಲ್ಲ, ನಾನು ಕುಡಿಯುವುದಿಲ್ಲವೆಂಬುದನ್ನು ಅರಿಯೆಯ. ಖುರಾನಿನ ನಿಷೇಧ. ಕಣ್ಣಿಲ್ಲದ ಪ್ರಾಣಿಗೆ ರಾತ್ರಿ ಏನು ಹಗಲೇನು? ಅಣ್ಣ, ಖುರಾನಿನ ನಿಷೇಧಗಳನ್ನೆಲ್ಲ ಗಮನಿಸುತ್ತಾ ಹೋದ್ರೆ ಈ ಜಗತ್ತು ನಡೆಯುವುದಿಲ್ಲ. ಆನೆಗೆಷ್ಟು ಬಲವಿದೆ, ಅದಕ್ಕೆ ಸಮನಾದ ಬುದ್ಧಿಯು ಇದ್ದಿದ್ರೆ ಅದು ಬಲಿಷ್ಠವಾದ ಪ್ರಾಣಿಯಾಗುತ್ತಿತ್ತು. ಆಗ ಆನೆಯ ಮೇಲೆ ಮಾವುಟಿಗ ಕೂರುವ ಬದಲಾಗಿ ಮಾವುಟಿಗನ ಮೇಲೆ ಆನೆಯೇ ಕೂರುತ್ತಿತ್ತು. ಬೆಟ್ಟದಂತಹ ಮೈ, ಸಿಂಹದಂತಹ ಬಲ, ಒಂದು ಅಂಕುಶದ ಪೆಟ್ಟಿಗೆ ಹೆದರಿ ಹೇಗಂದರೆ ಹಾಗೆ ಹೋಗುವುದು. ಛೆ, ನಿನ್ನ ವಿದೂಷಕನು ಒಳ್ಳೆ ರಸಿಕ. ಹೌದಣ್ಣ, ಅವನೊಂದು ರತ್ನ. ಎಲ್ಲಿರುವರು ಆ ನರ್ತಕಿಯರು? ಅದು ಆ ಶಿಬಿರದಲ್ಲಿ. ನೀನೇ ಹೋಗಿ ಕರೆದುಕೊಂಡು ಬರಬಾರದೆ? ಅದಕ್ಕೇನಂತೆ, ಯುದ್ಧದಲ್ಲಾಗಲಿ ಭೋಗದಲ್ಲಾಗಲಿ ಮುರಾದನಾವಾಗಲು ಹಿಂದೆಗೆಯೋನಲ್ಲ. ಕುರುಡನಾದ ಮೇಲೆ ರಾತ್ರಿ ಏನು ಹಗಲೇನು? ದಿಲ್ಕಶಿ ಕ್ಯಾ ಕಹೇ? ನಿಲ್ಲು, ಸ್ವಲ್ಪ ಮಾತಿದೆ. ನನ್ನನ್ನು ಹೊಡೆಯಬೇಡಣ್ಣ. ನನಗೆ ಸಿಂಹಾಸನವೂ ಬೇಡ, ಮಕ್ಕ ಯಾತ್ರೆಯೂ ಬೇಡ. ನೀನು ಯಾರು? ಸರಿಯಾಗಿ ಹೇಳು. ನೀನು ಕೇವಲ ವಿದೂಷಕನಲ್ಲ. ನಾನೊಬ್ಬ ಧೂರ್ತ ದಗಾಕೋರ್ ಮನುಷ್ಯ. ನನ್ನ ಸ್ವಭಾವವೆಂದರೆ ಕೋಸಾಮುದಿ, ದಗುಲ್ಬಾಜಿ, ಬಾಂದ್ರಾಮಿ, ಜುವಾಕು ಇವುಗಳೆಲ್ಲದರ ಅಪೂರ್ವ ಸಮ್ಮಿಲನ. ತಿಳಿಯಿತೆ? ಏನೋ
ನನ್ನ ಆಸೆ ಚೆನ್ನಾಗಿ ಬೆಂದ ಬಿರಿಯಾನಿಯಲ್ಲಿ, ಸುಖವು ಅರ್ಥವಿಲ್ಲದ ಕಾಡು ಹರಟೆಯಲ್ಲಿ, ಸಂತೋಷ ಧನ ದೌಲತ್ತಿನಿಂದ ಮೆರೆಯುವ ನಿಮ್ಮಂಥವರ ಸೇವೆಯಲ್ಲಿ. ಹೇಳೋ, ನಾನು ಪರಿಹಾಸ ಪ್ರಿಯನಲ್ಲ. ನಿನಗೇನು ಕೆಲಸ ಮಾಡಲು ಬರುವುದು? ಏನು ಬರುವುದಿಲ್ಲ, ಹಾ ಎಂದು ಬಾಯಿ ಬಿಡುವುದಕ್ಕೆ ಬರುವುದು. ಯಾರಾದರೂ ಕೆಲಸ ಹೇಳಿದರೆ ಮಾಡದಿರುವುದಕ್ಕೆ ಬರುವುದು. ಯಾರಾದರೂ ಬೈದರೆ ಪ್ರತಿಯಾಗಿ ಬೈಯುವುದಕ್ಕೆ ಬರುವುದು. ಮತ್ತು ಮತ್ತು ಮತ್ತೆ ಸಾಕು, ತಿಳಿಯಿತು. ನಿನ್ನನ್ನು ಬಳಿಕ ವಿಚಾರಿಸಿಕೊಳ್ಳುವೆನು. ಏನೂ ಭಯವಿಲ್ಲ, ಸ್ವಲ್ಪವೂ ಇಲ್ಲ. ಅಣ್ಣ, ಎಷ್ಟೊಂದು ಸುಂದರಿಯರು! ಆಹಾ! ಮ್ವಾ! ಹಾಗಾದರೆ ನೀನಿಲ್ಲಿ ವಿನೋದವಾಗಿದೆ, ನಾನು ಹೋಗುವೆನು. ಹಾಗೆ ನಿನ್ನ ವಿದೂಷಕನನ್ನು ಕರೆದುಕೊಂಡು ಹೋಗುವೆನು. ಅವನ ಮಾತುಕತೆಗಳಲ್ಲಿ ನನಗೆ ಬಹಳ ಆನಂದವಾಗುತ್ತಿದೆ. ಓಹೋ, ಹಾಗೋ ಆಗಬಹುದು. ನಾನು ಮೊದಲೇ ಹೇಳಲಿಲ್ಲವೇ ಅವನೊಂದು ರತ್ನವೆಂದು? ಕರೆದುಕೊಂಡು ಹೋಗು, ಅಗತ್ಯವಾಗಿ ಕರೆದುಕೊಂಡು ಹೋಗು. ನನಗೆ ಅವರಿಗಿಂತ ಉತ್ತಮರಾದವರ ಸಂಘ ದೊರೆತಿದೆ. ಜಾಮು ಚಲ್ಲೆ ಲಗೆ ದಿಲ್ವ ಚಲ್ಲೆ ಲಗೆ, ಜಾಮು ಚಲ್ಲೆ ಲಗೆ ದಿಲ್ವ ಚಲ್ಲೆ ಲಗೆ, ಚಹರೆ ಚಹರೆ पे रंग शराब आ गया, जामु चल्ले लगे दिल्व चल्ले. ಅಣ್ಣ, ಇದೆಂತ ವಿಶ್ವಾಸಘಾತುಕತನ! ಒತ್ತಾಡಿದರೆ ವಧು ಮಾಡಲು ಹಿಂದೆಗೆ ಬೇಡಿ. ಆಗ್ರಾಕ್ಕೆ ಕರೆದುಕೊಂಡು ಹೋಗಿ ನನ್ನ ಪುತ್ರ ಮೊಹಮ್ಮದ್ ಮತ್ತು ಶ್ರೇಯಸ್ಕರಣ ಧೈರ್ಯದಲ್ಲಿರಿಸಿ ನಾನು ಪತ್ರ ಬರೆದು ಕೊಡುವೆನು. ಇದಕ್ಕೆ ಪ್ರತಿಫಲ ವಿಶ್ವಾಸಘಾತುಕ! ದೇವರೇ, ನನ್ನ ಕೈ ಹಿಡಿದು ಎಲ್ಲಿಗೆ ಕರೆದೊಯ್ಯುವೆ? ನಾನು ಈ ಸಿಂಹಾಸನವನ್ನು ಅಪೇಕ್ಷಿಸಲಿಲ್ಲ. ನೀನು ನನ್ನ ಕೈ ಹಿಡಿದು ಅದರ ಮೇಲೆ ಕುಳ್ಳಿರಿಸುವೆ ಏಕೆ? ಅದು ನಿನಗೇ ಗೊತ್ತು. ಸೂರ್ಯನು ಹುಟ್ಟುತ್ತಿರುವನು. ನೆನ್ನೆಯ ದಿನ ಯಾವ ರೀತಿಯಾಗಿದ್ದನು ಅದೇ ಉಜ್ವಲ ರಕ್ತವರ್ಣ. ಆಕಾಶದಲ್ಲಿ ಅದೇ ನೀಲವರ್ಣ. ಯಮುನೆಯು ಅದೇ ರೀತಿಯಾಗಿ ಕ್ರೀಡಾಮಯಿ ಕಲಕಲ ನಿನಾದಿನಿ. ತೀರದಲ್ಲಿರುವ ಮರದ ಸಾಲುಗಳಲ್ಲೂ ಶ್ಯಾಮಲ ಪತ್ರರಾಜಿ ಬಹುವರ್ಣದ ಹೂವುಗಳು. ನಾನು ಚಿಕ್ಕಂದಿನಿಂದ ನೋಡುತ್ತಿರುವ ರಮ್ಯವಾದ ಅದೇ ನೋಟ, ಎಲ್ಲವೂ ಅದೇ. ಕೇವಲ ನಾನು ಬದಲಾಗಿರುವೆನು. ಇಂದು ನಾನು ನನ್ನ ಮಗನ ಬಂದಿ. ಭಾರತ ಸಾಮ್ರಾಟ ಶಾಜಹಾನನಿಗೆ
ಹಿಂದೆ ನೀ ಅವಸ್ಥೆ. ಅದೇನು ಶಬ್ದ? ಯಾರದು? ಬಾ ಜಹಳರ. ಅದೇನು ಸತ್ತು ಜಹಳರ? ಇದು ಮತ್ತೆ ಕೇಳುತ್ತಿರುವುದು. ದಾರನು ವಿಜಯಿಯಾಗಿ ಸೈನ್ಯದೊಂದಿಗೆ ಆಗ್ರಾವನ್ನು ಪ್ರವೇಶಿಸುತ್ತಿರುವನು. ಬಾ ಮಗನೇ, ಈ ಅನ್ಯಾಯದ ಅವಿಚಾರಪೂರ್ಣವಾದ ನೃಶಂಸತೆಯನ್ನು ಒಮ್ಮೆಗೆ ನಾಶ ಮಾಡು. ಜಹಳರ, ಇದೇನು ಪುತ್ರಿ ಕಣ್ಣುಗಳಿಂದ ನೀರು ಸುರಿಸುತ್ತಿರುವೆ? ತಿಳಿಯಿತು ತಿಳಿಯಿತು, ಇದು ದಾರನ ವಿಜಯ ಯಾತ್ರೆಯಲ್ಲ, ಮತ್ತೇನೋ ಕೆಟ್ಟ ಸುದ್ದಿ. ಹೌದೇ ಜಹಳರ? ಹೌದು ತಂದೆ. ತಿಳಿದೆನು. ದುರ್ಭಾಗ್ಯ ಮಂಡಿಯಾಗಿ ಬರುವುದೇ ಇಲ್ಲ. ಒಮ್ಮೆಗೆ ಪ್ರಾರಂಭವಾಯಿತೆಂದರೆ ತನ್ನ ಅಷ್ಟು ಸೆಳನ್ನು ತೀರಿಸಿಕೊಂಡೇ ಹೋಗುವುದು. ಮಗಳೇ, ಆ ಕೆಟ್ಟ ಸುದ್ದಿ ಏನು ಹೇಳು. ಇದಾರ ಶಬ್ದ? ಇಂದು ಔರಂಗಜೇಬನು ಸಾಮ್ರಾಟನಾಗಿ ದಿಲ್ಲಿಯ ಸಿಂಹಾಸನವನ್ನೇರುವನು. ಇದಾ ಉತ್ಸವ ಧ್ವನಿ. ಏನು? ಔರಂಗಜೇಬನು ಏನು ಮಾಡುತ್ತಿರುವನು? ದಿಲ್ಲಿಯ ಸಿಂಹಾಸನವನ್ನೇರುವನು. ಜಹಳರ, ಏನು ಹೇಳುವ ನೀನು? ನಾನಿನ್ನೂ ಜೀವಂತವಾಗಿರುವೆನು, ಸತ್ತಿಲ್ಲ. ಇದು ಅಸಂಭವ ಜಹಳರ. ನಿನಗಾರು ಸುಳ್ಳು ಹೇಳಿದವರು. ಹೀಗಾಗುವುದುಂಟೆ? ಔರಂಗಜೇಬನು ಇಂಥ ಕಾರ್ಯವನ್ನು ಮಾಡಲಾರ. ಅವನ ತಂದೆಯಾದ ನಾನಿನ್ನು ಜೀವಿಸಿರುವೆನು. ಅವನಿಗೆ ವಿವೇಕವಿಲ್ಲವೇ? ಜನರೆಳೆದುಕೊಂಡರೆಂಬ ಲಜ್ಜೆ ಇಲ್ಲವೇ? ಯಾವನು ವೃದ್ಧನು ಮುಮೂರ್ಷುವೂ ಆದ ತಂದೆಯನ್ನು ಮೋಸದಿಂದ ಸೆರೆ ಹಿಡಿದು ಇಂಥ ಜೀವಂತ ಸಮಾಧಿಯಲ್ಲಿ ಸೆರೆ ಹಾಕಬಲ್ಲನು? ಅವನಿಗೆ ಯಾವುದು ತಾನೇ ಸಾಧ್ಯವಿಲ್ಲ ತಂದೆ. ಹಾಗಾದರೂ ಇಲ್ಲ. ಅಥವಾಗಬಾರದಕ್ಕೆ ಅದರಲ್ಲಿ ಆಶ್ಚರ್ಯವೇನು? ಭೂಮಿಯಿಂದ ಕಾಲರಾತ್ರಿಯಂತೆ ಕಪ್ಪಾದ ಧೂಳು ಆಕಾಶಕ್ಕೆ ಏರುತ್ತಿದೆ. ಎಲ್ಲೆಡೆ ಕತ್ತಲು. ಜಗತ್ತು ಇಂದು ಬದಲಾಯಿಸಿತು ಅಥವಾ ನನಗೆ ಬುದ್ಧಿ ಭ್ರಮಣೆಯಾಗಿರುವುದು? ಅದೇ ನೀಲಾಕಾಶ, ಅದೇ ಉಜ್ವಲ ಶಾಂತಿಮಯ ಪ್ರಭಾತ. ಜಹಳರ, ಜಹಳರ, ನೀನು ಹೊರಗೆ ಏನನ್ನು ನೋಡಿ ಬಂದ ಮಗಳೇ? ಪ್ರಪಂಚದ ವ್ಯವಹಾರಗಳು ಹಿಂದಿನ ಹಾಗೆ ನಡೆಯುತ್ತಿರುವುದೇ? ತಾಯಿ ಮಗುವಿಗೆ ಸ್ತನಪಾನ ಮಾಡಿಸುವಳೆ. ಹೆಂಡತಿ ಗಂಡನೊಡನೆ ಸಂಸಾರ ಮಾಡುವಳೆ. ಭೃತ್ಯನು ಪ್ರಭುವಿನ ಸೇವೆಯಲ್ಲಿ ನಿರತರಾಗಿರುವಳೆ. ಗೃಹಸ್ಥರು ಭಿಕ್ಷುಕರಿಗೆ ಭಿಕ್ಷೆ ಕೊಡ್ತಿರುವಳೆ. ನೀನಿರುವುದನ್ನು ನೋಡಿ ಬಂದೆಯಾ? ಮನೆಯಲ್ಲಿ ಮನುಷ್ಯರು ವಾಸ ಮಾಡುತ್ತಿರುವರೆ. ಪೇಟೆಗಳಲ್ಲಿ ಜನರು ಓಡಾಡುವರೆ. ವನ್ಯ ಮೃಗಗಳಂತೆ ಮನುಷ್ಯರು ಒಬ್ಬರನ್ನೊಬ್ಬರು ಭಕ್ಷಿಸುತ್ತಿಲ್ಲವೋ? ನೋಡಿ ಬಾ ಮಗಳೇ, ನೋಡಿ ಬಾ. ಈ ತುಚ್ಛ ಜಗತ್ತಿನಲ್ಲಿ ಎಲ್ಲವೂ ಹಿಂದಿನಂತೆಯೇ ನಡೆಯುತ್ತಿದೆ. ಬಂದಿಯಾದ ಶಹಜಹಾನನ ಸಲುವಾಗಿ ಯಾರೂ ತಲೆಯಾಡಿಸುವುದಿಲ್ಲ. ಇಲ್ಲವೇ? ಇದು ನಿಜವೇ? ಇದೆಂತ ಘೋರ ಅತ್ಯಾಚಾರವೆಂದು ಯಾರೂ ಹೇಳುವುದಿಲ್ಲವೇ? ನಮ್ಮ ದಯಾಳು ಪ್ರಜಾವತ್ಸಲ ಸಾಮ್ರಾಟ ಶಾಜಹಾನನ್ನು ಬಂದಿಯಾಗಿ ಕೂಡಿಡುವುದು ಯಾರಿಗೆ ಸಾಧ್ಯ ಎಂದು ಯಾರೂ ಹೇಳುವುದಿಲ್ಲವೇ? ಪ್ರಪಂಚವು ಯಾರಿಗೋಸ್ಕರವೂ ದುಃಖಿಸುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಸುಖ ದುಃಖಗಳಲ್ಲಿಯೇ ವ್ಯಸ್ತರಾಗಿರುವರು. ಜಹಳರ,
ನಾನು ಒಂದು ಬಾರಿ ಈ ದುರ್ಗದಿಂದ ಹೊರಗೆ ಹೋಗಬಲ್ಲೆನಾದರೆ ಅಂತ ಸುಯೋಗವು ದೊರಕುವುದಿಲ್ಲವೇ ಹನನ? ಯಾರಿಗೂ ತಿಳಿಯದಂತೆ ಒಂದೇ ಒಂದು ಬಾರಿ ನೀನು ನನ್ನನ್ನು ಈ ದುರ್ಗದಿಂದ ಹೊರಗೆ ಕರೆದುಕೊಂಡು ಹೋಗುವೆಯಾ? ಇಲ್ಲ ಅಪ್ಪ, ಹೊರಗೆ ಸಶಸ್ತ್ರರಾದ 1000 ಜನ ಪ್ರಹರಿಗಳು. ಆ 1000 ಜನ ಪ್ರಹರಿಗಳು ಒಂದು ದಿನ ನನ್ನನ್ನು ಸಾಮ್ರಾಟನೆಂದು ತಿಳಿದಿದ್ದರು. ನಾನು ಯಾವತ್ತೂ ಅವರನ್ನು ಶತ್ರುಗಳಂತೆ ನಡೆಸಿಕೊಂಡಿಲ್ಲ. ಅವರನ್ನೆಷ್ಟೋ ಮಂದಿಯನ್ನು ಉಪವಾಸದಿಂದ ಕಾಪಾಡಿರುವೆನು, ಕಾರಾಗಾರದಿಂದ ಬಿಡಿಸಿರುವೆನು, ಆಪತ್ತಿನಿಂದ ರಕ್ಷಿಸಿರುವೆನು. ಅದರ ಪ್ರತಿಯಾಗಿ ಅಪ್ಪ, ಮನುಷ್ಯನು ಕೇವಲ ಅಧಿಕಾರ ಪ್ರಿಯನು, ನಾಯಿಯಂತೆ ಉದರಂಭರಿ. ಯಾರು ಒಂದು ತುಣುಕು ಮಾಂಸವನ್ನು ಹಾಕಬಲ್ಲರೋ ಅವರ ಕಾಲಿನ ಹತ್ತಿರ ನಿಂತು ಬಾಲವನ್ನಾಡಿಸುವನು. ಅಷ್ಟೊಂದು ನೀಚ, ಅಷ್ಟೊಂದು ಹೇಯ. ಇಹ ಸಂಸಾರದಲ್ಲಿ ದಯೆ ದಾಕ್ಷಿಣ್ಯಗಳಿಗೆ ಅವಕಾಶವಿಲ್ಲ ತಂದೆಯೇ. ಎಲ್ಲವೂ ಭಯದಿಂದ ನಡೆಯುವುದು. ಶಾಜಹಾನಿನ ಸಂಪತ್ತಿನ ಸಮಯದಲ್ಲಿ ಯಾರು ಜಯ ಸಾಮ್ರಾಟ್ ಶಹಜಹಾನನಿಗೆ ಜಯ ಎಂದು ಕೂಗುತ್ತಾ ತಮ್ಮ ಚೀತ್ಕಾರದಿಂದ ಆಕಾಶವನ್ನೇ ವಿದೀರ್ಣ ಮಾಡುತ್ತಿದ್ದರು, ಅವರು ಕೂಡ ಇಂದು ನಿನ್ನ ಸ್ಥವಿರ ಜೀರ್ಣ ಮೂರ್ತಿಯನ್ನು ನೋಡಿದಾಗ ಅಸಹ್ಯಗೊಂಡು ಅದೇ ಬಾಯಿಂದ ಥೂ ಎಂದು ಉಗುಳುವರು. ಹೀಗೆಯೇ ಇಷ್ಟೊಂದು ನಿಷ್ಠುರತೆಯೇ ಇಲ್ಲ. ಇಂದು ಪ್ರಪಂಚವು ಇಷ್ಟೊಂದು ಅಧೋಗತಿಗಿಳಿದಿರುವುದಾದರೆ ಯಾವುದೋ ಒಂದು ಮಹಾವ್ಯಾಧಿ ಅದರ ಸರ್ವಾಂಗಗಳನ್ನು ವ್ಯಾಪಿಸಿಕೊಂಡಿರಬೇಕು. ಹಾಗಲ್ಲದಿದ್ದರೆ ಮತ್ತೇನು? ಹೇ ಈಶ್ವರನೇ, ಇನ್ನು ನೀನವರನ್ನು ಉಳಿಸಬೇಡ, ಅವರನ್ನು ಸಂಹಾರ ಮಾಡಿಬಿಡು. ಹೇ ಆಕಾಶ, ಈಗಲೂ ನೀನೇಕೆ ನೀಲವರ್ಣನಾಗಿರುವೆ? ಏ ಸೂರ್ಯನೇ, ನೀನೇಕೆ ಗಗನದಲ್ಲಿ ಸಂಚರಿಸಿವೆ? ಲಜ್ಜಾಹೀನನೇ, ಅಸ್ತನಾಗು. ಒಂದು ಮಹತ್ ಸಂಘಾತದಿಂದ ನೀನು ಪುಡಿಚೂರ್ಣನಾಗಿ ಹೋಗು. ಭೂಮಿಕಂಪವೇ ಭೀಷಣ ಹುಕ್ಕಾರದಿಂದ ಉಗಮಿಸಿ ಈ ಪಾಪಿ ಪೃಥ್ವಿಯ ವಕ್ಷವನ್ನು ಭೇದಿಸಿ ನುಚ್ಚು ನೂರಾಗಿ ಮಾಡಬಾರದೆ. ಒಂದು ಪ್ರಕಾಂಡ ದಾವಾನನು ಹುಟ್ಟಿ ತನ್ನ ಕೃಪಾಪೂರ್ಣವಾದ ಕರಾಳ ಜ್ವಾಲೆಗಳಿಂದ ಈ ಪ್ರಪಂಚವೆಲ್ಲವನ್ನು ಸುಟ್ಟು ಭಸ್ಮೀಭೂತವನ್ನಾಗಿ ಮಾಡಬಾರದೆ. ಬಿರುಗಾಳಿಯಿದ್ದು ಆ ಭಸ್ಮರಾಶಿಯನ್ನು ಈಶ್ವರನ ಮುಖದ ಕಡೆಗೆ ಹಾರಿಸಬಾರದೆ. ಇನ್ನು ನನ್ನ ಕೈಲಾಗದು ಪ್ರಭು, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವ. ಹೌದು ಅಪ್ಪ, ಎಷ್ಟೊಂದು ಬಾಯಾರಿಕೆ. ವಿಶ್ರಾಂತಿ ಏನಾದಿರ? ಈ ಸಂಸಾರದಲ್ಲಿ ನಮಗೆ ವಿಶ್ರಾಂತಿ ಇಲ್ಲ. ಈ ಮರುಭೂಮಿಯನ್ನು ನೋಡಿದೆಯಾ? ಇದನ್ನು ನಾವು ದಾಟಿ ಹೋದರಲ್ಲವೇ? ನೋಡುತ್ತಿರುವೆನು. ಅಯ್ಯೋ, ನಮ್ಮ ಹಿಂದೆ ಎಂತಹ ಮರುಭೂಮಿಯೋ, ಸಮ್ಮುಖದಲ್ಲೂ ಅದೇ ಮರುಭೂಮಿ. ನೀರಿಲ್ಲ, ನೆರಳಿಲ್ಲ, ಅಂತ್ಯವಿಲ್ಲ. ಅಪ್ಪ, ಬಹಳ ಬಾಯಾರಿಕೆ. ನೀರು ನೀರು ಪ್ರಭು, ನನಗೂ ಕೂಡ ಬಹಳ ಬಾಯಾರಿಕೆ. ಕೇವಲ ನಿಮಗೆ ಮಾತ್ರ ಹಾಗೆಂದು ತಿಳಿದೆಯನಾದಿರ? ನನಗಾಗುವುದಿಲ್ಲವೇ? ಕೇವಲ ನಿಮ್ಮ ಸಂಕಟಗಳನ್ನು ಮಾತ್ರ ಹೇಳಿಕೊಳ್ಳುತ್ತಿರುವಿರಿ. ಇಲ್ಲ ಪ್ರಭು, ನನಗೋಸ್ಕರ ಹೇಳುತ್ತಿಲ್ಲ, ಈ ದಿಕ್ಕಿಲ್ಲದ ಮಗುವಿಗಾಗಿ. ಎಲ್ಲಿಯೂ ನೀರಿಲ್ಲ. ಒಂದು ಕ್ರೋಶದ ಸುತ್ತ ಎಲ್ಲಿಯೂ ನೀರಿನ ಸುಳಿವಿಲ್ಲ. ಓ ಈಶ್ವರನೇ, ನನ್ನನ್ನೆಂತಹ ಪ್ರಸಂಗದಲ್ಲಿ ತಂದು ಹಾಕಿದೆ. ನಾನಿನ್ನು ಸಹಿಸಲಾರೆ.
ಇನ್ನು ನನ್ನ ಕೈಲಾಗದು ತಂದೆಯೇ. ಇಲ್ಲ ಮಗು, ಇನ್ನು ನಾನು ಸಾಯುವೆನು. ಇನ್ನು ನನ್ನಿಂದ ಸಹ್ಯವಿಲ್ಲ. ಸಾಯಿರಿ, ಹಾಗಿದ್ದರೆ ಅದು ಉತ್ತಮ. ನಾನು ಸಾಯುವೆನು. ಇಂದು ಈ ಸ್ಥಳದಲ್ಲಿ ನಮ್ಮೆಲ್ಲರ ಅವಸಾನವಾಗಲಿ. ಇಲ್ಲ, ಇನ್ನು ನೋಡಲಿಕ್ಕಾಗುವುದಿಲ್ಲ. ಈಶ್ವರನೇ, ನಾನಿಂದು ನಿನ್ನ ಮೇಲೆ ಒಂದು ಘೋರ ಪಾಪದ ಹೊರೆಯನ್ನು ಹೊರಿಸುವೆನು. ನಾನಿಂದು ಸಾಯುವೆನು. ಆದರೆ ಸಾಯುವ ಮೊದಲು ನನ್ನ ಕೈಯಾರೆ ನಿಮ್ಮನ್ನು ಕೊಲ್ಲುವೆನು. ನಿಮ್ಮನ್ನು ಕೊಂದು ನಾನು ಸಾಯುವೆನು. ಹೊಡೆಯಬೇಡ, ನನ್ನನ್ನು ಹೊಡೆಯಲ್ಲ. ಇಲ್ಲ, ಮೊದಲು ನನ್ನನ್ನು ಹೊಡೆ. ನನ್ನ ಕಣ್ಣುಗಳ ಮುಂದೆ ನನ್ನ ಮಗುವನ್ನು ಕೊಲ್ಲುವೆಯಾ? ಮೊದಲು ನನ್ನನ್ನು ಹೊಡೆ ತಂದೆಯೇ. ಈಶ್ವರನೇ, ಮಧ್ಯದಲ್ಲಿ ಏನನ್ನು ತೋರುತ್ತಿರುವೆ? ನಿನ್ನ ಸೃಷ್ಟಿಯು ಒಮ್ಮೆಗೆ ಇಷ್ಟೊಂದು ಸುಂದರವೂ ಇಷ್ಟೊಂದು ಕಠಿಣವೂ ಆಗಿರುವುದೇ? ಈ ತಾಯಿ ಮಗು ಒಬ್ಬರನ್ನೊಬ್ಬರು ಉಳಿಸಿಕೊಳ್ಳಲು ಎಷ್ಟೊಂದು ಅಳುತ್ತಿರುವರು. ಹೊಡೆಯಬೇಡ ಪ್ರಭು, ಸಾಯುವ ಮೊದಲು ದೇವರಲ್ಲಿ ಒಮ್ಮೆ ಪ್ರಾರ್ಥಿಸಲು ಅವಕಾಶ ಕೊಡು. ಪ್ರಾರ್ಥನೆ? ಯಾರಲ್ಲಿ? ದೇವರಲ್ಲಿ? ದೇವರಿಲ್ಲ. ಎಲ್ಲವೂ ಸುಳ್ಳು, ಮೋಸ. ದೇವರಿಲ್ಲ. ಇರುವನೆಂದು ಯಾರು ಹೇಳಿದರು? ಇರುವನೇ? ಸರಿ, ಹಾಗಿದ್ದರೆ ಒಮ್ಮೆ ಪ್ರಾರ್ಥನೆ ಮಾಡಿ. ನಾನು ಕಾಯುವೆ. ಬಾ ಮಗು, ಸಾಯುವ ಮೊದಲು ದೇವರಲ್ಲಿ ಒಮ್ಮೆ ಪ್ರಾರ್ಥನೆ ಮಾಡುವ. ಹೇ ಅಲ್ಲ, ಘೋರ ದುಃಖದಲ್ಲಿ ನಾನಿಂದು ನಿನ್ನನ್ನು ಕೂಗುತ್ತಿರುವೆನು. ದೇವರೇ, ದುಃಖವನ್ನು ಕೊಟ್ಟಿರುವೆ, ಕೊಡು. ನೀನು ಕೊಟ್ಟದನ್ನು ಪ್ರಸಾದವೆಂದು ತಲೆಯಲ್ಲಿ ಧರಿಸಿಕೊಳ್ಳುವೆನು. ಆದರೆ ಸಾಯುವ ಮೊದಲು ಈ ನನ್ನ ಮಗು, ನನ್ನ ಸ್ವಾಮಿಯು ಸುಖವಾಗಿರುವುದನ್ನು ನೋಡಿದರೆ ಸಂತೋಷದಿಂದ ಸಾಯುವೆನು. ದೇವರೇ, ಸರ್ವಂತರಯಾಮಿ, ಜಗದ್ರಕ್ಷಕ, ನೀನು ಇರುವೆ. ನೀನು ಇಲ್ಲದೆ ಹೋದರೆ ಈ ಜಗಚ್ಚಕ್ರವನ್ನು ನಡೆಸುವವರಾ? ಓ ಈಶ್ವರನೇ, ನಾನು ನಿನ್ನನ್ನು ಹಲವು ಬಾರಿ ಸ್ಮರಿಸಿರುವೆನು. ಆದರೆ ಇಷ್ಟೊಂದು ದುಃಖದಲ್ಲಿ, ಇಷ್ಟೊಂದು ದೀನ ಭಾವದಿಂದ, ಇಷ್ಟೊಂದು ಕಾತುರನಾಗಿ ನಿನ್ನನ್ನೆಂದೂ ಕರೆದುದಿಲ್ಲ. ದಯಾಮಯನೇ, ರಕ್ಷಿಸು. ಅಣ್ಣ, ಯಾರಣ್ಣ ನೀವು? ನೀವು ಯಾರು? ಸ್ವರ್ಗದ ದೇವತೆಗಳೇ, ಈಶ್ವರನು ನಿಮ್ಮನ್ನು ಕಳುಹಿಸಿದನೆ. ಇಲ್ಲ ಅಣ್ಣ, ನಾನೊಬ್ಬ ಬಡವ. ಇವಳು ನನ್ನ ಹೆಂಡತಿ. ನಿಮಗಿಷ್ಟೊಂದು ದಯೆ, ಮನುಷ್ಯರಿಗಿಷ್ಟೊಂದು ದಯೆ ಅಸಂಭವ. ಯಾಕಣ್ಣ, ನೀವು ಯಾವತ್ತೂ ಮನುಷ್ಯ ಮುಖ ನೋಡೇ ಇಲ್ವಾ? ನೋಡಿರುವೆ, ಆದರೆ ಅವರೆಲ್ಲರೂ ಸೈತಾನನ ಮಕ್ಕಳೇ. ಓ ಅಯ್ಯೋ ಅಣ್ಣ, ಇವೆಲ್ಲ ಮನುಷ್ಯ ಕೆಲಸ ಅಣ್ಣ. ದಿಕ್ಕಿರದವ್ರು ನೆರಳು ಮಾಡ್ಕೊಡೋದು, ಅನ್ನ ಇಲ್ದವ್ರಿಗೆ ಅನ್ನ ಹಾಕೋದು, ನೀರು ಕೇಳಿದವ್ರು ನೀರು ಕೊಡೋದು, ಇವೆಲ್ಲ ಮನುಷ್ಯ ಕೆಲಸ ಅಣ್ಣ. ಶೈತಾನ್ ಪೀಡೆ ಪಿಶಾಚುಗಳಾದ್ರೆ ಇವನ್ನೆಲ್ಲ ಮಾಡೋದಿಲ್ಲ. ಪಾಪ ಅವುಗಳಿಗೂ ಇವನ್ನೆಲ್ಲ ಮಾಡಬೇಕು ಅಂತ ಅನಿಸ್ತದೋ ಏನೋ. ಏ ಅಣ್ಣ, ಹೋಗ್ಲಿ, ಹೋಗೋಣ ಬರೋಣ ಬಾ. ಇಲ್ಲೇ ನಮ್ಮ ಮನೆ ಅದೇ, ಕರ್ಕೊಂಡು ಹೋಗ್ತೀನಿ ಬಾ. ಏನು ಚಿಂತೆ ಮಾಡಬೇಡ. ಏನು ತಿಂದೆ ನೋಡಿ ಹೆಂಗ್ ಹೋಗಿದ್ಯಾ. ಬಾ, 10 ಜನ ಮಕ್ಕಳು ಸಾಕ್ತೀನಿ, ಇನ್ನು 3 ಜನ ಸಾಕ್ತೀನಿ ಕೈಲಿ ಬಾ.
ಬಿಯಾರ ಬಿಯಾರ, ನನಗೆ ತಂದೆ ಮೃತರಾಗಿರುವರೆಂದು ತೋರುವುದು. ನನಗೂ ಹಾಗೆಯೇ ತೋರುವುದು. ಜಯಸಿಂಹನು ಸಾಮ್ರಾಟರು ಬರೆದಿದ್ದೆಂದು ತೋರಿಸಿದ ಪತ್ರ ದಾರನ ತಂತ್ರವಾಗಿರಬಹುದೇ? ಎರಡನೇ ಸಾರಿ ಯುದ್ಧದಲ್ಲೂ ದಾರನ್ಗೆ ಔರಂಗಜೇಬನಿಂದ ಪರಾಜಯ ಕೇಳಿದೆಯಾ? ಕೇಳಿದೆನು. ಯಾವಾಗ? ಯಾರು ಹೇಳಿದರು? ಈಗ ನೀನು. ದಾರನು ಆಗ್ರದಿಂದ ಓಡಿ ಹೋದನು. ಔರಂಗಜೇಬನು ವಿಜಯ ಗೌರವದಿಂದ ಆಗ್ರವನ್ನು ಪ್ರವೇಶಿಸಿ ತಂದೆಯನ್ನು ಸೆರೆ ಹಿಡಿದಿರುವನು, ಮುರಾದನನ್ನು ಬಂಧನದಲ್ಲಿ ಹಾಕಿರುವನು. ಸರಿ, ಇನ್ನು ನನ್ನ ಮೇಲೆ ಯುದ್ಧಕ್ಕೆ ಬರುವನು. ಅದು ಸಂಭವ. ಔರಂಗಜೇಬನಿಗೂ ನನಗೂ ಯುದ್ಧವಾದರೆ ಒಂದು ದೊಡ್ಡ ಯುದ್ಧವೇ ಆಗುವುದು. ಅದಕ್ಕೋಸ್ಕರ ನಾನು ಈಗಿನಿಂದಲೇ ಸಿದ್ಧವಾಗಿರಬೇಕು. ಏಕೆಂದರೆ ಹೌದು, ಈಗಿನಿಂದಲೇ ಸಿದ್ಧವಾಗಿರಬೇಕು. ಏಕೆಂದರೆ ನಿನ್ನ ಮಾತುಗಳೊಂದು ಅರ್ಥವಾಗುವುದಿಲ್ಲ. ಸರಿಯಾಗಿ ಹೇಳಿದೆ. ನಿನ್ನ ಮಾತುಗಳೊಂದು ನನಗೆ ಗೊತ್ತಾಗುವುದಿಲ್ಲ. ನಿನ್ನ ಪರಾಮರ್ಶೆಯನ್ನು ಕೇಳುವುದು ವ್ಯರ್ಥ. ಯುದ್ಧದ ವಿಷಯ ನಿನಗೇನು ಗೊತ್ತು? ನನಗೆ ಹೇಗೆ ಗೊತ್ತಾಗಬೇಕು? ಆದರೆ ಸದ್ಯಕ್ಕೆ ಇನ್ನೊಂದು ತೊಂದರೆ ಎದುರಾಗಿದೆ. ಮತ್ತೇನು ತೊಂದರೆ? ಮಹಮ್ಮದನು ನನ್ನ ಪುತ್ರಿಯನ್ನು ವಿವಾಹವಾಗುವುದಿಲ್ಲವೆಂದು ಸ್ಪಷ್ಟವಾಗಿ ಪತ್ರ ಬರೆದಿರುವನು. ಅದಕ್ಕೇನು ಮಾಡುವುದು? ನನ್ನ ತಂದೆ ಶತ್ರುವಿನ ಮಗಳನ್ನು ವಿವಾಹವಾಗುವುದಿಲ್ಲ ಎಂದು ಬರೆದಿರುವನು. ನಿಶ್ಚಯವೇ. ಮುಂದೇನು ಮಾಡುವುದು? ಈ ಸುದ್ದಿಯನ್ನು ಕೇಳಿದರೆ ಪುತ್ರಿ ದುಃಖಿತೆಯಾಗುವುದು. ಏನು ಮಾಡುವಳು? ನನಗೇನು ತೋರುತ್ತಿಲ್ಲ. ನನಗೂ ಏನು ತೋರುತ್ತಿಲ್ಲ. ಈಗೇನು ಮಾಡುವುದು? ಔರಂಗಜೇಬನ ಸಂಗಡ ಯುದ್ಧ, ಅವನ ಸಂಗಡ ಅವನ ವೀರಪುತ್ರ ಮಹಮ್ಮದ್. ದೊಡ್ಡ ಸಮಸ್ಯೆ. ಏನು ಮಾಡುವುದು? ಪ್ರಿಯತಮ, ನನ್ನ ಮಾತನ್ನು ಕೇಳುವೆಯಾ? ಕೇಳುವಿರಾದರೆ ಹೇಳುವೆನು. ಕೇಳುವೆ. ಹಾಗಾದರೆ ಕೇಳು. ಯುದ್ಧವು ಯುಕ್ತವಲ್ಲ. ಏಕೆ ಯುಕ್ತವಲ್ಲ? ಸಾಮ್ರಾಜ್ಯದಿಂದೇನಾಗುವುದು ಪ್ರಾಣೇಶ್ವರ? ನಮಗೆ ಯಾವುದರ ಅಭಾವ? ಕಣ್ಣೆತ್ತಿ ನೋಡು. ಸಸ್ಯ ಶ್ಯಾಮಲೆ ಪುಷ್ಪ ವಿಭೂಷಿತೆಯಾದ ಸಹಸ್ರ ನಿರ್ಜರ ಝಂಕಾರಿಣಿಯಾದ ಈ ವಂಗಭೂಮಿ, ಈ ಸಾಮ್ರಾಜ್ಯವು ಸಾಲದೆ ಈ ನನ್ನ ಹೃದಯ ಸಿಂಹಾಸನದಲ್ಲಿ ನಿನ್ನನ್ನು ಕುಳ್ಳಿರಿಸಿರುವೆನು. ಇದರ ಸಮ್ಮುಖದಲ್ಲಿ ಆ ಮಯೂರ ಸಿಂಹಾಸನವೇ. ಪ್ರಿಯತಮ, ಯುದ್ಧವು ಕರ್ತವ್ಯವಲ್ಲ. ನಮ್ಮದಲ್ಲದುದನ್ನು ಅಪೇಕ್ಷಿಸಿದರೆ ಹೊಂದಲಾರೆವು, ಇರುವುದನ್ನು ಕಳೆದುಕೊಳ್ಳುವೆವು. ಇಲ್ಲ ಇಲ್ಲ, ಔರಂಗಜೇಬನು ನನ್ನ ಕನಿಷ್ಠ ಸಹೋದರ. ಸಹೋದರನ ಪ್ರಭುತ್ವವನ್ನು ನಾನೆಂದಿಗೂ ಒಪ್ಪತಕ್ಕವನಲ್ಲ, ಎಂದಿಗೂ ಇಲ್ಲ. ಜಹಾಪನ, ಸುಲ್ತಾನ್ ಶೂಜನ ವಿರುದ್ಧವಾಗಿ ರಣರಂಗದಲ್ಲಿ ನಿಮಗೆ ಸಹಾಯ ಮಾಡಲು ಸೈನ್ಯ ಸಮೇತನಾಗಿ ಬಂದೆನು. ಪರಂತು ಈಗ ನನಗ ಇಷ್ಟವಿಲ್ಲ. ನಾನು ಹಿಂದೆ ಜೋಧ್ಪುರಕ್ಕೆ ಹಿಂದಿರುಗುವೆನು. ಮಹಾರಾಜ ಯಶವಂತ ಸಿಂಹರೇ, ನೀವು ನರ್ಮದಾ ಯುದ್ಧದಲ್ಲಿ ದಾರನ ಪಕ್ಷವನ್ನು ವಹಿಸಿದ ಮಾತ್ರಕ್ಕೆ ನನಗೆ ಅಪ್ರೀತಿ ಭಾಜನರಲ್ಲ. ಮಹಾರಾಜರ ರಾಜಭಕ್ತಿಯ ನಿದರ್ಶನವನ್ನು ಕಂಡು ಮಹಾರಾಜರನ್ನು ನನ್ನ ಆತ್ಮೀಯರಲ್ಲಿ ಪರಿಗಣಿಸುವೆನು. ಜಹಾಪನಾಯವರಿಗೆ ಅಪ್ರೀತಿ ಭಾಜನನಾಗಲಿ ಪ್ರೀತಿ ಭಾಜನನಾಗಲಿ ಅದರಿಂದ ಯಶೋವಂತ ಸಿಂಹನಿಗಾಗಬೇಕಾದ್ದೇನೂ ಇಲ್ಲ. ಹಾಗೂ ಇಂದು ನಾನು ಈ ಸಭೆಗೆ ಜಹಾಪನಾಯವರ ಕೃಪೆಯನ್ನು ಬೇಡಲು ಬಂದವನಲ್ಲ. ಹಾಗಾದರೆ ಇಲ್ಲಿಗೆ ಬರುವುದರಲ್ಲಿ ಮಹಾರಾಜರ ಉದ್ದೇಶ ತಮ್ಮನ್ನೊಂದು ಸಾರಿ ಕೇಳುವುದು. ಯಾವ ಅಪರಾಧಕ್ಕೋಸ್ಕರ ನಮ್ಮ ದಯಾಳು ಸಾಮ್ರಾಟ್ ಶಹಜಾನನು ಇಂದು ಖೈದಿ, ಹಾಗೂ ಯಾವ ಅಧಿಕಾರದಿಂದ ತಂದೆಯು ಜೀವಿಸಿರುವಾಗಲೇ ನೀವು ಸಿಂಹಾಸನವನ್ನೇರಿದಿರಿ ಎಂದು. ಅದರ ಉದ್ದೇಶವೇನು? ಜಹಾಪನಾಯವರ ಉತ್ತರದ ಮೇಲೆ ನನ್ನ ಮುಂದಿನ ಕಾರ್ಯಕ್ರಮವನ್ನು ನಿಶ್ಚಯಿಸುವ ಸಲುವಾಗಿ. ಆಯ್ತು. ಒಂದು ವೇಳೆ ನಾನು ಉತ್ತರ ಕೊಡದೆ ಹೋದರೆ ಆಗ ಜಹಾಪನಾಯವರು ಕೊಡಲು ಯೋಗ್ಯವಾದ ಉತ್ತರವಾವುದು ಇಲ್ಲ ಎಂದು ತಿಳಿದುಕೊಳ್ಳುವೆನು. ನಿಮ್ಮ ಮನಬಂದಂತೆ ತಿಳಿದುಕೊಳ್ಳಬಹುದು. ಅದರಿಂದ ಔರಂಗಜೇಬನಿಗಾಗಬೇಕಾದೇನೂ ಇಲ್ಲ. ಔರಂಗಜೇಬನು
ತನ್ನ ಕಾರ್ಯಕಲಾಪಗಳ ಸಲುವಾಗಿ ಒಬ್ಬ ಖುದಾವಿನ ಸಮ್ಮುಖದಲ್ಲಿ ಹೊರತು ಮತ್ತಾರಿಗೂ ಉತ್ತರವಾದಿಯಲ್ಲ. ಒಳ್ಳೆಯದು. ಹಾಗಾದ್ರೆ ಖುದಾವಿನ ಸಮ್ಮುಖದಲ್ಲೇ ಉತ್ತರ ಕೊಡುವರಾಗಿ. ನಿಲ್ಲು ಮಹಾರಾಜ. ನನ್ನ ಉತ್ತರವನ್ನು ಹೊಂದದ ಪಕ್ಷದಲ್ಲಿ ನೀವೇನು ಮಾಡುವಿರಿ? ಸಾಮ್ರಾಟ್ ಶಹಾಜಾನನನ್ನು ವಿಮುಕ್ತರನ್ನಾಗಿ ಮಾಡಲು ಕೈಲಾದಷ್ಟು ಪ್ರಯತ್ನ ಮಾಡುವೆನು. ಅದು ನನಗೆ ಸಾಧ್ಯವೋ ಇಲ್ಲವೋ ಬೇರೆ ಮಾತು, ಪರಂತು ನನ್ನ ಕರ್ತವ್ಯವನ್ನು ನಾನು ಮಾಡುವೆನು. ವಿದ್ರೋಹ ಮಾಡುವಿರಾ? ವಿದ್ರೋಹ? ಸಾಮ್ರಾಟನ ಪರವಾಗಿ ಯುದ್ಧ ಮಾಡುವುದರ ಹೆಸರು ವಿದ್ರೋಹವಲ್ಲ. ವಿದ್ರೋಹ ಮಾಡುತ್ತಿರೋರು ನೀವು. ನಾನು ಆ ವಿದ್ರೋಹಿಗಳನ್ನು ದಮನ ಮಾಡುವೆನು. ಮಾಡಬಲ್ಲೆನಾದರೆ. ಮಹಾರಾಜ, ಈವರೆಗೂ ಪರೀಕ್ಷೆ ಮಾಡುತ್ತಿದ್ದೆನು ನಿಮ್ಮ ಸ್ಪರ್ಧೆ ಎಲ್ಲಿವರೆಗೂ ಹತ್ತುವುದೆಂದು. ಹಿಂದೆ ಕೇಳಿದ್ದೆನು, ಈಗ ನೋಡಿದೆನು. ನೀವು ನಿರ್ಭೀತರು ಮಹಾರಾಜ. ಭಾರತ ಸಾಮ್ರಾಟ ಔರಂಗಜೇಬನು ಯೋಧ ಪ್ರಾಧಿಪತಿ ಯಶೋವಂತ ಸಿಂಹನ ಶತ್ರುತ್ವಕ್ಕೆ ಹೆದರತಕ್ಕವನಲ್ಲ. ಸಮರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಔರಂಗಜೇಬನ ಪರಿಚಯವನ್ನು ಇಚ್ಛಿಸುವಿರಲ್ಲವೇ? ಹೊಂದುವಿರಿ. ನರ್ಮದಾ ಯುದ್ಧದಲ್ಲಿ ಔರಂಗಜೇಬನ ಪರಿಚಯವು ಮಹಾರಾಜರಿಗೆ ಚೆನ್ನಾಗಿ ದೊರೆಯಲಿಲ್ಲವೆಂದು ತೋರುವುದು. ನರ್ಮದಾ ಯುದ್ಧವೇ ಜಹಾಪನ. ನೀವದನ್ನು ಜಯವೆಂದು ಗೌರವಿಸುವಿರಾ? ಯಶೋವಂತ ಸಿಂಹನು ಅನುಕಂಪದಿಂದ ಪಥಶ್ರಾಂತರಾದ ಹೀನಬಲರಾದ ನಿಮ್ಮ ಸೈನಿಕರನ್ನು ಆಕ್ರಮಣ ಮಾಡಲಿಲ್ಲ. ಇಲ್ಲದಿದ್ದ ಪಕ್ಷದಲ್ಲಿ ನನ್ನ ಸೈನ್ಯದ ಒಂದು ಅಲ್ಪ ನಿಶ್ವಾಸದಿಂದ ಔರಂಗಜೇಬನು ಸಸೈನ್ಯನಾಗಿ ಹಾರಿ ಹೋಗುತ್ತಿದ್ದನು. ಇಷ್ಟೊಂದು ಅನುಕಂಪಕ್ಕೆ ಪ್ರತಿಯಾಗಿ ಔರಂಗಜೇಬನು ಘಾತಕನಂತೆ ನಡೆಯುವಂತೆ ಯಶೋವಂತ ಸಿಂಹ ತಿಳಿಯಲಿಲ್ಲ. ಅದೇ ಅವನ ಅಪರಾಧ. ಅದಕ್ಕೆ ಜಯದ ಗೌರವವೇ ಜಹಾಪನ. ಮಹಾರಾಜ ಯಶೋವಂತ ಸಿಂಹ, ಸಾವಧಾನ. ಔರಂಗಜೇಬನ ಸಹನೆಗೂ ಎಲ್ಲೇ ಇರುವುದು. ಸಾವಧಾನ. ಸಾಮ್ರಾಟ್, ಯಾರ ಮೇಲೆ ಕಣ್ಣುಗಳನ್ನು ಕೆಂಪೇರಿಸುತ್ತಿರುವಿರಿ? ಕಣ್ಣುಗಳನ್ನು ಕೆಂಪೇರಿಸಿ ಜಯಸಿಂಹನಂತಹ ವ್ಯಕ್ತಿಯನ್ನು ಆಳುವುದು ಸಾಧ್ಯ. ಆದರೆ ಯಶೋವಂತ ಸಿಂಹನ ಪ್ರಕೃತಿ ಬೇರೆ ವಿಧವಾದ ಧಾತುವಿನಿಂದ ಘಟಿತವಾದುದು. ಯಶೋವಂತ ಸಿಂಹನು ಔರಂಗಜೇಬನ ರಕ್ತವರ್ಣ ಕಣ್ಣುಗಳನ್ನು ಅಗ್ನಿಮಯವಾದ ಪಿರಂಗಿಯ ಗುಂಡನ್ನು ಸಮಾನಾದ ತುಚ್ಛ ಭಾವದಿಂದ ನೋಡುವನು. ಮಹಾರಾಜ, ಇದೆಂತ ದರ್ಪ! ಸುಮ್ಮನೆ ಜುಮ್ಲ. ರಾಜರಾಜರು ಯುದ್ಧದಲ್ಲಿ ವನ್ಯಶೃಗಾಲವು ಮಧ್ಯೆ ಬರಬೇಕೆ? ನಾವಿನ್ನು ಮೃತವಾಗಿಲ್ಲ. ನಿಮ್ಮ ಸಮಯವೇನಿದ್ದರೂ ಯುದ್ಧದ ಅನಂತರದಲ್ಲಿ ನೀನು ಮತ್ತು ಈ ಶೈಸ್ತಾ ಖಾನ್ ಆಜ್ಞೆ ಮಾಡಿ ಜಹಾಪನ. ಒಳ್ಳೆಯ ಜೋಡಿ ಸೇರಿದೆ. ಮೀರ್ ಜುಮ್ಲಾ ಮತ್ತು ಶೈಸ್ತಾ ಖಾನ್, ವಜೀರ್ ಮತ್ತು ಸೇನಾಪತಿ, ಇಬ್ಬರು ವಿಶ್ವಾಸಘಾತಕರು. ಎಂತಹ ಪ್ರಭು ಅಂತಹ ಭೃತ್ಯರು. ಈ ಕಾಪರನಿಗೆ ಎಷ್ಟೊಂದು ಅಸ್ಪರ್ಧೆ ಜಹಾಪನ. ಸ್ವಯಂ ಭಾರತ ಸಾಮ್ರಾಟನ ಸಮ್ಮುಖದಲ್ಲಿ. ಯಾರು ಭಾರತ ಸಾಮ್ರಾಟನು? ಭಾರತ ಸಾಮ್ರಾಟನು ಬಾದಿಶಾ ಗಾಜಿ ಅಲಂಗಿ. ಸುಳ್ಳು ಮಾತು. ಭಾರತ ಸಾಮ್ರಾಟನು ಔರಂಗಜೇಬನಲ್ಲ. ಭಾರತ ಸಾಮ್ರಾಟನು ಶೆಹನ್ಶಾ ಶಾಜಹಾನ್. ಯಾರಿ ಹೆಂಗಸು? ಯಾರೀ ಹೆಂಗಸು? ಈ ಹೆಂಗಸು ಸಾಮ್ರಾಟ್ ಶಾಜಹಾನನ ಮಗಳು. ಏನು ಔರಂಗಜೇಬ, ಒಮ್ಮಿಂದೊಮ್ಮೆ ನಿನ್ನ ಮುಖವು ಇಷ್ಟೊಂದು ಬಿಳುಪೇರಿದೇಕೆ? ನೀನಿಲ್ಲೇಕೆ ಬಂದೆ ಸೋದರಿ? ನೀನಿಲ್ಲೇಕೆ ಬಂದೆ? ಈ ಪ್ರಶ್ನೆಯನ್ನು ಇಂದು ಈ ಸಿಂಹಾಸನದ ಮೇಲೆ ಧೀರ ಭಾವದಿಂದ ಕುಳಿತುಕೊಂಡು ಮಾನುಷ ಸ್ವರದಿಂದ ಕೇಳುತ್ತಿರುವೆಯಲ್ಲವೇ ಔರಂಗಜೇಬ? ನಾನಿಲ್ಲಿಗೆ ಬಂದೆನು ನಿನ್ನ ಮೇಲೆ ರಾಜದ್ರೋಹದ ಗುರುತರ ಅಭಿಯೋಗವನ್ನು ಮಾಡುವ ಸಲುವಾಗಿ. ಯಾರಲ್ಲಿ? ದೇವರಲ್ಲಿ. ದೇವರಿಲ್ಲವೆಂದು ತಿಳಿದೆಯಾ ಔರಂಗಜೇಬ? ಸೈತಾನನ ಸೇವೆಯನ್ನು ಮಾಡುತ್ತಾ ದೇವರಿಲ್ಲವೆಂದು ತಿಳಿದೆಯಾ? ಇರುವನು. ನಾನಿಲ್ಲಿ ಕುಳಿತುಕೊಂಡು ಆ ಖುದಾವಿನ ಸೇವೆಯನ್ನೇ ಮಾಡುತ್ತಿರುವೆನು. ಸುಮ್ಮನಾಗು ಧೂರ್ತ. ಅಲ್ಲನ ಪವಿತ್ರವಾದ ಹೆಸರನ್ನು ನಿನ್ನ ನಾಲಿಗೆಯಿಂದ ಉಚ್ಚರಿಸಬೇಡ. ನಾಲಿಗೆ ಬಿದ್ದು ಹೋಗಿತು.
ಭೂಕಂಪವೇ, ಜಲೋಚ್ಛ್ವಾಸವೇ, ಅಗ್ನಿಪರ್ವತಗಳೇ, ನಿಮ್ಮ ದುರ್ಭರ ಉತ್ಪಾತಗಳಿಂದ ಲಕ್ಷಾವಧಿ ನಿರೀಹ ನರನಾರಿಯರನ್ನು ಅನಾಥರನ್ನಾಗಿ ಮಾಡಿ ಸುಟ್ಟು ನೆಟ್ಟು ಕಂಗೆಡಿಸಿ ಹೋಗುವಿರಿ. ಆದರೆ ಈ ಧೂರ್ತನನ್ನು ಏನು ಮಾಡಲಾರಿರಲ್ಲವೇ? ಮಹಮ್ಮದ್, ಈ ಉನ್ಮತ್ತಾದ ಹೆಂಗಸನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಇದು ರಾಜಸಭೆ, ಉನ್ಮಾದಕಾರವಲ್ಲ. ನೋಡುವ, ಸಾಮ್ರಾಟ್ ಶಹಜಹಾನನ ಪುತ್ರಿಯನ್ನು ಮುಟ್ಟಲು ಈ ರಾಜಸಭೆಯಲ್ಲಿ ಯಾರಿಗೆ ಸಾಧ್ಯವೆಂದು? ಅವನು ಔರಂಗಜೇಬನ ಪುತ್ರನೇ ಆಗಲಿ, ಸ್ವಯಂ ಸೈತಾನನೇ ಆಗಲಿ. ಮಹಮ್ಮದ್, ಕರೆದುಕೊಂಡು ಹೋಗು. ಕ್ಷಮಿಸು ತಂದೆಯೇ, ಇದು ನನ್ನಿಂದಾಗತಕ್ಕದ್ದಲ್ಲ. ಬಾದಶಾಹ ಜಾತಿಯ ಪ್ರತಿಯಾಗಿ ರೂಢ ಆಚರಣೆಯನ್ನು ನಾವು ಸಹಿಸಲಾರೆವು. ಸರಿಯಾಗಿ ಹೇಳಿದಿರಿ. ನಾನು ಕ್ರೋಧದಿಂದ ಬುದ್ಧಿ ಹೋದವನಾದನೆ. ನನ್ನ ಸಹೋದರಿಯ ಸಾಮ್ರಾಟ್ ಶಹಜಾನನ ಪುತ್ರಿಯ ವಿಷಯದಲ್ಲಿ ರೂಢ ವ್ಯವಹಾರವನ್ನು ನಡೆಸಲು ಆಜ್ಞೆ ಮಾಡಿದರಲ್ಲವೇ? ಸೋದರಿ, ಅಂತಃಪುರಕ್ಕೆ ಹೋಗು. ಈ ತುಂಬಿದ ದರ್ಬಾರಿನಲ್ಲಿ ಸಹಸ್ರಾರು ಕುತ್ಸಿತ ದೃಷ್ಟಿಯ ಸಮ್ಮುಖದಲ್ಲಿ ಬಂದು ನಿಲ್ಲುವುದು ಸಾಮ್ರಾಟ್ ಶಹಜಾನನ ಪುತ್ರಿಗೆ ಚಂದವಲ್ಲ. ನಿನ್ನ ಸ್ಥಾನವು ಅಂತಃಪುರ. ಅದು ನನಗೆ ಗೊತ್ತು ಔರಂಗಜೇಬ. ಆದರೊಂದು ಪ್ರಕಾಂಡ ಭೂಮಿಕಂಪದಿಂದ ಅರಮನೆ ಮುರಿದು ಬಿದ್ದಾಗ ಅಸೂರ್ಯಂ ಪಶೇಯರಾದ ರಾಜರಮಣಿಯರು ನಿಸ್ಸಂಕೋಚದಿಂದ ಬೀದಿಯಲ್ಲಿ ನಿಲ್ಲಬೇಕಾಗುವುದಲ್ಲವೇ? ಭಾರತ ವರ್ಷಕ್ಕಿಂದು ಇಂತಹ ಅವಸ್ಥೆ. ಭಾರತ ಸಂತಾನರು ಇಷ್ಟೊಂದು ನಿರ್ವೀರ್ಯರಾದರೆ ದುರ್ನೀತಿಯ ಹೊಯ್ದಾಟದಿಂದ ನ್ಯಾಯ, ವಿವೇಕ, ಮನುಷ್ಯತ್ವ ಮುಂತಾದ ಮಾನವನ ಉಚ್ಚ ಪ್ರವೃತ್ತಿಗಳೆಲ್ಲವೂ ನಷ್ಟವಾಗಿ ಹೋದವೆ. ಅತ್ಯಂತ ನೀಚವಾದ ಸ್ವಾರ್ಥ ಸಿದ್ಧಿಯೇ ಮಾನವ ಧರ್ಮವು. ಸೇನಾಧ್ಯಕ್ಷರೇ, ಅಮಾತ್ಯರೇ, ಸಾಮ್ರಾಟ್ ಶಹಜಹಾನನು ಜೀವಿತನಾಗಿರಲು ನೀವಿಂದು ಈ ಸಿಂಹಾಸನದ ಮೇಲೆ ಔರಂಗಜೇಬನನ್ನು ಹೇಗೆ ಕುಳ್ಳಿರಿಸಿದಿರಿ? ನನ್ನ ಸಹೋದರಿಯು ಇಲ್ಲಿಂದ ಹೋಗಲು ಅಸಮ್ಮತ. ಸಭಾಸದರೇ, ನೀವು ಹೊರಗೆ ಹೋಗಿ ಸಾಮ್ರಾಟ್ ಶಹಜಾನನ ಕನ್ಯೆಯ ಮರ್ಯಾದೆಯನ್ನು ಕಾಪಾಡಿ. ನಿಲ್ಲಿರಿ! ನನ್ನ ಆಜ್ಞೆ, ನಿಲ್ಲಿರಿ! ನಾನಿಂದು ನಿಮ್ಮೆಡೆಯಲ್ಲಿ ನಿಷ್ಫಲವಾಗಿ ಅಳುವುದಕ್ಕೆ ಬರಲಿಲ್ಲ. ನನ್ನ ಸ್ವಂತ ದುಃಖಗಳನ್ನು ನಿಮ್ಮಲ್ಲಿ ಹೇಳಿಕೊಳ್ಳಲು ಬರಲಿಲ್ಲ. ನಾನಿಂದು ಹೆಣ್ಣಿನ ಲಜ್ಜೆ, ಸಂಕೋಚ, ನಮ್ರತೆಗಳೆಲ್ಲವನ್ನು ತ್ಯಾಗ ಮಾಡಿ ಬಂದಿರುವೆನು ನನ್ನ ವೃದ್ಧ ತಂದೆಯ ಸಲುವಾಗಿ. ಕೇಳಿರಿ ಎಲ್ಲರೂ. ನಾನೊಂದು ಬಾರಿ ನಿಮ್ಮನ್ನು ಮುಖಾಮುಖಿಯಾಗಿ ಕೇಳಲು ಬಂದಿರುವೆನು. ನೀವು ನಿಮ್ಮ ಆ ವೀರ, ದಯಾಳು, ಪ್ರಜಾವತ್ಸಲ ಸಾಮ್ರಾಟ್ ಶಹಜಹಾನನನ್ನು ಅಪೇಕ್ಷಿಸುವಿರೋ, ಇಲ್ಲವೇ ಈ ಭಂಡ ಪಿತೃದ್ರೋಹಿ ಪರಸ್ವಾಪಹಾರಿ ಔರಂಗಜೇಬನನ್ನು ಅಪೇಕ್ಷಿಸುವಿರೋ? ತಿಳಿಯಿರಿ, ಈಗಲೂ ಧರ್ಮವು ಲುಪ್ತವಾಗಿ ಹೋಗಿಲ್ಲ. ಈಗಲೂ ಚಂದ್ರ ಸೂರ್ಯರು ಉದಯಿಸುವರು. ತಂದೆ ಮಕ್ಕಳ ಸಂಬಂಧ ಇನ್ನೂ ಉಳಿದಿರುವುದು. ಒಂದು ದಿನದ ಒಬ್ಬ ಮನುಷ್ಯನ ಪಾಪದಿಂದಾಗಿ ಜಗತ್ತು ತಲೆ ಕೆಳಗಾಗಿ ಹೋಗುವುದು ಇಲ್ಲ. ಹೇಳಿರಿ, ನೀವು ಔರಂಗಜೇಬನಿಗೆ ಹೆದರುವಿರಾ? ಔರಂಗಜೇಬನಾರು? ಅವನೆರಡು ತೋಳುಗಳಲ್ಲಿ ಎಷ್ಟೊಂದು ಶಕ್ತಿ ಇದ್ದೀತು.
ನೀವೇ ಅವನ ಬಲ. ನೀವು ಮನ ಮಾಡಿದರೆ ಅವನನ್ನು ಕುಳ್ಳಿರಿಸಬಲ್ಲಿರಿ, ಇಲ್ಲವೇ ಎಳೆದುಕೊಂಡು ಹೋಗಿ ಅಂಧಕಾರ ಕೂಪದಲ್ಲಿ ಹಾಕಬಲ್ಲಿರಿ. ನೀವಿನ್ನೂ ಸಾಮ್ರಾಟ್ ಶಹಜಹಾನನನ್ನು ಪ್ರೀತಿಸುವಿರಾದರೆ ಸಮಸ್ವರದಿಂದ ಹೇಳಿರಿ, ಸಾಮ್ರಾಟ್ ಶಹಜಹಾನನಿಗೆ ಜಯವಾಗಲಿ ಎಂದು. ನೋಡುವಿರಿ ಔರಂಗಜೇಬನ ಕೈಯಿಂದ ರಾಜದಂಡ ಕಳಚಿ ಬೀಳುವುದನ್ನು. ಒಳ್ಳೆಯದು, ಇನ್ನು ಒಳ್ಳೆಯದು ಸಭಾಸದರೇ. ತಂದೆಯು ರೋಗಿ, ರಾಜಕಾರ್ಯವನ್ನು ನಿರ್ವಹಿಸುವ ಶಕ್ತಿ ಇಲ್ಲ. ಆತ ಶಾಸನ ಮಾಡಲು ಶಕ್ತನಾಗಿದ್ದರೆ ನಾನು ದೂರ ದಕ್ಷಿಣವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಹಾಗೂ ನಾನು ರಾಜರಶ್ಮಿಯನ್ನು ಶಾಜಹಾನನ ಕೈಯಿಂದ ಕಸಿದುಕೊಳ್ಳಲಿಲ್ಲ, ದಾರನ ಕೈಯಿಂದ ತೆಗೆದುಕೊಂಡೆನು. ತಂದೆಯು ಹಿಂದಿನಂತೆ ಸುಖವಾಗಿ ಆಗ್ರಾದ ರಾಜಪ್ರಾಸಾದದಲ್ಲಿರುವನು. ದಾರನು ಸಾಮ್ರಾಟನಾಗಬೇಕೆಂಬುದು ನಿಮ್ಮ ಇಚ್ಛೆ ಆದರೆ ಹೇಳಿ, ನಾನು ಅವನನ್ನು ಕರೆತರಿಸುವೆನು. ಮಹಾರಾಜ ಯಶೋವಂತ ಸಿಂಹನು ಸಿಂಹಾಸನದಲ್ಲಿ ಕುಳಿತರೆ ಅಥವಾ ಈ ಜಯಸಿಂಹನೋ ಮತ್ತಾರೋ ರಾಜಶಾಸನದ ಭಾರವನ್ನು ವಹಿಸುವುದಾದರೆ ನನ್ನ ಅಡ್ಡಿ ಇಲ್ಲ. ಒಂದೆಡೆ ದಾರ, ಮತ್ತೊಂದು ಕಡೆ ಶೂಜ ಮತ್ತು ಮುರಾದ, ಈ ಶತ್ರುಗಳಿಂದ ಪರಿವೇಷ್ಟಿತರಾಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಇಚ್ಛಿಸುವವರು ಕುಳಿತುಕೊಳ್ಳಲಿ. ನಾನು ನಿಮ್ಮ ಸಮ್ಮತಿಯಿಂದ, ನಿಮ್ಮ ಅನುರೋಧದಿಂದ ಕುಳಿತಿದ್ದೆನು. ನಾನಿಂದು ಕುಳಿತಿರುವುದು ಸಿಂಹಾಸನದ ಮೇಲಲ್ಲ, ಅಗ್ನಿಸ್ತೂಪದ ಮೇಲೆ. ಇದಕ್ಕಾಗಿ ನಾನು ಮಕ್ಕಾ ಯಾತ್ರೆಯ ಸುಖದಿಂದ ವಂಚಿತನಾಗಿರುವೆನು. ಈಗ ನಿಮ್ಮಿಚ್ಛೆ ದಾರಣ ಸಿಂಹಾಸನ ರೂಢನಾಗಬೇಕೆಂದಿದ್ದರೆ ಹಾಗೇ ಆಗಲಿ. ಈ ಸ್ವರ್ಗದಂತಹ ಹಿಂದೂಸ್ತಾನವು ಮತ್ತೊಮ್ಮೆ ಅರಾಜಕವಾಗಿ ಧರ್ಮಹೀನವಾಗಲಿ. ನಾನಿಂದೇ ಮಕ್ಕಾ ಯಾತ್ರೆಗೆ ಹೊರಡುವೆನು. ಅದನ್ನ ಸುಖದ ಪರಮಾವಧಿ. ನನ್ನ ರಾಜಮುಕುಟವನ್ನು ಸಿಂಹಾಸನದ ಪಾದ ಪ್ರಾಂತದಲ್ಲಿಟ್ಟಿರುವೆನು. ನಾನಿದ್ದು ಈ ಮಯೂರಾಸನದ ಮೇಲೆ ಸಾಮ್ರಾಟನೆಂಬ ಹೆಸರಿನಿಂದ ಕುಳಿತಿರುವುದು ಬಹಳ ದಿನಗಳ ಸಲುವಾಗಲ್ಲ. ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಿ ದಾರುಣ ವಿಶೃಂಖಲವಾದ ಅರಾಜಕತೆಯನ್ನು ಶೃಂಖಲಾಬದ್ಧ ಮಾಡಿ ಆಮೇಲೆ ನೀವು ಯಾರನ್ನಿಚ್ಛಿಸುವರೋ ಅವರ ಕೈಯಲ್ಲಿ ರಾಜ್ಯವನ್ನು ಅರ್ಪಿಸಿ ನಾನು ಮಕ್ಕಾಕ್ಕೆ ಹೋಗುವೆನು. ಇಲ್ಲಿಯೂ ನಾನು ಆ ತೀರ್ಥದ ಕಡೆಗೆ ತಿರುಗಿಕೊಂಡು ಕುಳಿತಿರುವೆನು. ನನ್ನ ಜಾಗ್ರತೆಯ ಚಿಂತೆ, ನಿದ್ರೆಯ ಕನಸು, ಜೀವನದ ಧ್ಯಾನ ಇವು ಆ ಮಹಾ ತೀರ್ಥವನ್ನೇ ಎದುರು ನೋಡುತ್ತಿರುವವು. ನಿಮ್ಮಿಚ್ಛೆ ಇದ್ದರೆ ನಾನು ಈ ದಿನವೇ ಸಿಂಹಾಸನವನ್ನು ತ್ಯಜಿಸಿ ಮಕ್ಕಾಕ್ಕೆ ಹೋಗುವೆನು. ಅದೇ ನನ್ನ ಪರಮ ಸೌಭಾಗ್ಯ. ನನಗೋಸುಗವಾಗಿ ಚಿಂತಿಸಬೇಡಿರಿ. ನಿಮ್ಮ ಆತ್ಮೀಯ ಸುಖ ದುಃಖಗಳನ್ನು ಚಿಂತಿಸಿ ಹೇಳಿರಿ. ನಿಮಗೆ ರಾಜ ಪೀಡೆಯೂ ಬೇಕೋ, ರಾಜಶಾಸನವೂ ಬೇಕೋ? ಇನ್ನು ನಿಮ್ಮಿಚ್ಛೆಗೆ ವಿರುದ್ಧವಾಗಿ ನಾನು ರಾಜದಂಡವನ್ನು ಹಿಡಿಯಲಾರೆ. ಹಾಗೂ ನಿಮ್ಮ ನಿರೋಧದಿಂದಲೂ ಇಲ್ಲಿ ನಿಂತು ತಾನು ಉಚ್ಛೃಂಖಲ ಅತ್ಯಾಚಾರವನ್ನು ನೋಡಲಾರೆ. ಮಹಮ್ಮದ್, ಹೋಗು, ಮಕ್ಕಾ ಯಾತ್ರೆಗೆ ಸಿದ್ಧನಾಗು. ಹೇಳಿರಿ, ನಿಮ್ಮ ಅಭಿಪ್ರಾಯವೇನು? ಉತ್ತಮ, ನಿಮ್ಮ ಅಭಿಮತವನ್ನು ತಿಳಿದುಕೊಂಡೆನು. ಸಭಾಸದರೇ,
ಶಾಜಹಾನನ ಕನ್ಯೆಯ ಮರ್ಯಾದೆಯನ್ನು ಕಾಪಾಡಿ. ಔರಂಗಜೇಬ, ಸೋದರಿ, ಚಮತ್ಕಾರ! ನಾನಿದನ್ನು ಪ್ರಶಂಸೆ ಮಾಡದಿರಲಾರೆ. ಇಷ್ಟು ಹೊತ್ತು ಆಶ್ಚರ್ಯದಿಂದ ಅವಕ್ಕಾಗಿ ಹೋಗಿದ್ದೆನು. ನಿನ್ನ ಕುಹಕವನ್ನು ನೋಡಿ ಸ್ತಂಭಿತಳಾಗಿದ್ದೆನು. ಈಗ ಮಂಕು ಹರಿಯಿತು. ಸರ್ವಸ್ವವನ್ನು ಕಳೆದುಕೊಂಡು ಕುಳಿತಿರುವೆನು. ನಾನು ಪ್ರತಿಜ್ಞೆ ಮಾಡುವೆನು, ಅಲ್ಲಾನ ಹೆಸರಿನಿಂದ ಶಪಥ ಮಾಡುವೆನು. ನಾನು ಸಾಮ್ರಾಟನಾಗಿರುವವರೆಗೂ ನಿನಗೂ ತಂದೆಗೂ ಯಾವ ಅಭಾವವೂ ಇಲ್ಲದಂತೆ ನೋಡಿಕೊಳ್ಳುವೆನು. ಮತ್ತೊಮ್ಮೆ ಹೇಳು. ಆಶ್ಚರ್ಯ, ಆಶ್ಚರ್ಯ! ನನ್ನದೊಂದು ಭಿನ್ನವಾಗಿದೆ ತಂದೆಯೇ. ಅದೇನು? ಏಕೆ ಸುಮ್ಮನಿರುವ ಮಹಮ್ಮದ್? ಹೇಳು ಪುತ್ರ. ತಂದೆಯೇ, ಅನೇಕ ದಿನಗಳಿಂದ ಈ ಮಾತನ್ನು ಕೇಳಬೇಕೆಂದು ಧೈರ್ಯ ಮಾಡಿದೆನು. ಹೇಳು ಮಹಮ್ಮದ್. ತಂದೆಯೇ, ಸಾಮ್ರಾಟ್ ಶಾಜಹಾನನೇಕೆ ಬಂದಿ ಯಾರು ಹೇಳಿದರು? ಹಾಗಾದರೆ ಆತನನ್ನು ಆಗ್ರಾದ ಪ್ರಾಸಾದದಲ್ಲಿ ಬಂಧಿತನನ್ನಾಗಿಟ್ಟಿರುವುದೇಕೆ? ಮತ್ತು ನೀನು ಸಿಂಹಾಸನದಲ್ಲಿ ಕುಳಿತಿರುವುದು ತಾತಂದಿರು ಜೀವಿಸಿರುವಾಗಲೇ. ಏನು? ಹೌದು ತಂದೆಯೇ. ಸರಳ ಚಿತ್ತನಾದ ಸೋದರರನ್ನು ಮೋಸದಿಂದ ಸೆರೆ ಹಿಡಿದು ಸ್ನೇಹಮಯನಾದ ತಂದೆಯನ್ನು ಸಿಂಹಾಸನಚ್ಯುತನನ್ನಾಗಿ ಮಾಡಿ ಧರ್ಮದ ಹೆಸರಿನಿಂದ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ರಾಜನೀತಿ ಎಂಬ ಹೆಸರಾದರೆ ಆ ರಾಜನೀತಿ ನನಗೆ ಸಮ್ಮತವಲ್ಲ. ನೀನು ಅಸ್ವಸ್ಥನಾಗಿರುವೆ. ಇಲ್ಲ ತಂದೆಯೇ, ನನ್ನಷ್ಟು ಸ್ವಸ್ಥನಾದ ವ್ಯಕ್ತಿ ಈ ಭಾರತ ವರ್ಷದಲ್ಲಿ ಮತ್ತಾರೂ ಇಲ್ಲ. ಹಾಗಾದರೆ ಇದೆಯೋ ನಿನ್ನ ಪಿತೃಭಕ್ತಿ? ಪಿತೃಭಕ್ತಿ? ತಂದೆಯೇ, ನನಗೆ ಸಾಮ್ರಾಜ್ಯದ ಲೋಭವನ್ನು ತೋರಿಸುತ್ತಿರುವೆಯಾ? ಹೇಳಲಿಲ್ಲವೇ, ಕರ್ತವ್ಯದ ಸಲುವಾಗಿ ಈ ಭಾರತ ಸಾಮ್ರಾಜ್ಯವನ್ನು ನಾನೊಂದು ಮಣ್ಣು ಹೆಂಟೆಯಂತೆ ದೂರಕ್ಕೆಸೆದು ಬಿಟ್ಟೆನೆಂದು. ತಾತನು ಅಂದಿನ ದಿನ ಈ ರಾಜ್ಯ ಲೋಭವನ್ನು ತೋರಿಸಿದನು. ಇಂದು ನೀನು ಅದೇ ರಾಜ್ಯ ಲೋಭವನ್ನು ತೋರಿಸಿದೆ. ಪೃಥ್ವಿಯಲ್ಲಿ ಸಾಮ್ರಾಜ್ಯವು ಅಷ್ಟೊಂದು ಮಾರ್ಗವಾದ ವಸ್ತುವೇ? ಸಾಮ್ರಾಜ್ಯಕ್ಕೋಸ್ಕರ ನನ್ನ ವಿವೇಕವನ್ನು ಕಳೆದುಕೊಳ್ಳಲೇ? ತಂದೆಯೇ, ನೀನು ಯಾವ ವಿವೇಕವನ್ನು ತ್ಯಜಿಸಿ ಈ ಸಾಮ್ರಾಜ್ಯವನ್ನು ಆರ್ಜಿಸಿದೆಯೋ ಆ ಸಾಮ್ರಾಜ್ಯವನ್ನು ಪರಲೋಕಕ್ಕೆ ನಿನ್ನ ಸಂಗಡ ತೆಗೆದುಕೊಂಡು ಹೋಗಬಲ್ಲೆಯ? ಆದರೆ ಈ ಅವಿವೇಕದ ಫಲವು ಮಾತ್ರ ಎಂದಿಗೂ ನಿನ್ನನ್ನು ಬಿಡದೆ ಸಂಗಡವೇ ಬರುವುದು. ನಾನಿಂದು ನಿನಗಾಗಿ ಎಲ್ಲವನ್ನು ಕಳೆದುಕೊಂಡು ಕುಳಿತಿರುವೆನು. ನೀನಾದರೂ ಇರುವೆ ಎಂದು ಹೃದಯ ಮಧ್ಯದಲ್ಲಿ ಹುಡುಕಿ ನೋಡಿದಾಗ ನಿನ್ನನ್ನು ಕಳೆದುಕೊಂಡೆನು. ಇಂದು ನನ್ನಂತಹ ದರಿದ್ರನಾರು. ಮತ್ತು ನೀನು ಈ ಭಾರತ ಸಾಮ್ರಾಜ್ಯವನ್ನೇನೋ ಹೊಂದಿದೆ, ಆದರೆ ಅದಕ್ಕಿಂತ ಉತ್ತಮವಾದ ಮತ್ತೊಂದು ಸಾಮ್ರಾಜ್ಯವನ್ನು ಕಳೆದುಕೊಂಡೆ. ಯಾವುದು? ಯಾವುದು? ಯಾವುದು ಸಾಮ್ರಾಜ್ಯ? ನನ್ನ ಪಿತೃಭಕ್ತಿ.
ಕತ್ತಿ. ಇನ್ನು ಹೋಗುವುದು ಸಾಧ್ಯವೂ ಅಲ್ಲ. ಇದು ಉದ್ದಾರನ ಪ್ರಾಯದಂಡನೆಯ ಆಜ್ಞೆ. ಎಂದಾದರೂ ಒಂದು ದಿನ ಸಾಯಲೇಬೇಕು. 2 ದಿನ ಹಿಂದೋ ಅಥವಾ 2 ದಿನ ಮುಂದೋ. ನಾನಿನ್ನು ಸಿದ್ಧನಾಗಿರುವೆ. ನಾಳಿನ ಬೆಳಿಗ್ಗೆ ನಾವಿಬ್ಬರು ಒಟ್ಟಿಗೆ ಸಾಯುವ ಪ್ಯಾರ. ಇಂದು ನಮ್ಮ ಕಡೆಯ ಸಮ್ಮಿಳನ ರಾತ್ರಿಯಲ್ಲವೇ? ಇಂದು ನಿನ್ನ ನಗುವನ್ನ ತೋರು, ಮಾತಾಡು, ಹಾಡು. ಪ್ರಿಯತಮ, ಇಂದಿನ ಸುಖವು ವಿಪತ್ತಿನಂತೆ ಕಂಪಿತವಾಗಲಿ, ಆನಂದವು ದುಃಖದಂತೆ ಅಳತೊಡಗಲಿ, ಸಮಸ್ತ ಜೀವನವು ಒಂದು ಚುಂಬನದಲ್ಲಿ ಕೊನೆಗೊಳ್ಳಲಿ. ಹಿಂದೆಮ್ಮ ಶೇಷ ಮಿಳನ ರಾತ್ರಿ. ನಾನು ಮಾಡಿದುದೆಲ್ಲ ಧರ್ಮದ ಸಲುವಾಗಿ. ಬೇರೆ ಉಪಾಯದಿಂದ ಸಾಧ್ಯವಾಗಿದ್ದರೆ ಇದೆಂತಹ ಕಾಡತ್ತಲೆ. ದೋಷಿಯ ನಾನೇ. ಅದು ಹೇಗೆ? ಯಾರ ಶಬ್ದ? ಇದೇನು? ಯಾವ ರೀತಿಯಿಂದಲೂ ಈ ಚಿಂತೆಯನ್ನು ಮನಸ್ಸಿನಿಂದ ದೂರ ಮಾಡಲಾಗದಿರುವುದು. ರಾತ್ರಿ ತೂಕಡಿಸುತ್ತಾ ಹಾಸಿಗೆಯ ಮೇಲೆ ಮಲಗುವೆನು. ನಿದ್ರೆಯು ಮಾತ್ರ ಬರುವುದಿಲ್ಲ. ಏಕೆ ಸ್ತಬ್ಧತೆ? ಇದೇನು ಮತ್ತೆ ತಾರನ ಚಿನ್ನ ಮಸ್ತಕ, ರಕ್ತಾಂತ ದೇಹ, ಮುರಾದನ ಕಬಂಧ ತೊಳಗೆ ನಿಂತಿದ್ದ. ನನಗೆ ವಿಶ್ವಾಸವಿಲ್ಲ. ಇದು ಮತ್ತೆ ನನ್ನ ಸುತ್ತ ಕುಣಿಯತೊಡಗಿದರು. ನೀವೆಲ್ಲ ಯಾರು? ನನ್ನ ಜಾಗ್ರತೆಯಲ್ಲಿ, ನನ್ನ ನಿದ್ರೆಯಲ್ಲಿ ಜ್ಯೋತಿರ್ಮಯವಾದ ಧೂಮಕೇತುವಿನಂತೆ ಬಾರಿ ಬಾರಿ ಬಂದು ದರ್ಶನ ಕೊಡುವಿರಿ. ಏಕೆ? ತೊಲಗಿರಿ ನನ್ನಿಂದ. ಇದು ಮುರಾದನ ಕಬಂಧವು ನನ್ನನ್ನು ಕರೆಯುತ್ತಿರುವುದು. ದಾರುಣರುಂಡವು ನನ್ನನ್ನು ಸ್ಥಿರ ದೃಷ್ಟಿಯಿಂದ ನೋಡುತ್ತಿರುವುದು. ಶೂಜನು ವಿಕಟವಾಗಿ ನಗುತ್ತಿರುವನು. ಇದೆಲ್ಲವೂ ಏನು? ಹೋದವು, ಹೊರಟು ಹೋದವು. ಇದೇನು? ನನ್ನ ಕೈಯಿಂದ ಎಷ್ಟು
ಏನು ಏನು ಸಾಮ್ರಾಟನೇ? ಹೌದು, ಔರಂಗಜೇಬ. ತಂದೆ, ನನ್ನನ್ನು ಕ್ಷಮಿಸು. ಮಗನೇ, ಬಾ ತಂದೆ, ನಿನ್ನನ್ನು ಮತ್ತೆ ಆಗ್ರಾದ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನು. ನಾನು ಮಕ್ಕಾ ಯಾತ್ರೆಗೆ ಹೋಗಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆನು. ಇಲ್ಲ, ನನಗೆ ಮತ್ತೆ ಸಾಮ್ರಾಟನಾಗುವ ಇಚ್ಛೆ ಇಲ್ಲ. ಕ್ಷಮೆಯೇ ಔರಂಗಜೇಬ. ಕಳೆದುದೆಲ್ಲವನ್ನು ಮರೆತು ಬಿಡು. ನಾನು ಕ್ಷಮಿಸಿರುವೆನು. ತಂದೆಯೇ, ಸುಮ್ಮನಿರು ಜಹಾನರ. ಈ ಸಮಯದಲ್ಲೂ ನನ್ನ ಸುಖದಲ್ಲಿ ವಿಷಪಾತವಾಗದಿರಲಿ. ದಾರನನ್ನು, ಸೂಜನನ್ನು, ಮುರಾದನನ್ನು ಮತ್ತೆ ಹೊಂದುವುದು ಸಾಧ್ಯವಿಲ್ಲ. 7 ವರ್ಷಗಳನ್ನು ದುಃಖದಿಂದಲೇ ಕಳೆದೆನು. ಶೋಕದಿಂದ ಉನ್ಮತ್ತನಾಗಿ ಹೋದೆನು. ನೋಡಲಿಲ್ಲವೇ ಜಹಾನರ? ಇನ್ನೆರಡು ದಿನ ಸುಖವಾಗಿರಗೊಡು ಜಹಾನರ. ಜಹಾನರ, ಔರಂಗಜೇಬನನ್ನು ಕ್ಷಮಿಸಿಬಿಡು ಜಹಾನರ. ಔರಂಗಜೇಬ, ಜಹಾನರನ ಕ್ಷಮೆ ಬೇಡು. ನಿನ್ನ ಹಾಗೆ ಇವನು ತಾಯಿ ಇಲ್ಲದವನು ಜಹಾನರ. ನಿನ್ನ ಹಾಗೆ ತಪ್ಪಲಿ. ಕ್ಷಮಿಸು. ನೋಡು, ಸಂಧ್ಯಾಕಾಲದ ಈ ಯಮುನೆಯ ದೃಶ್ಯವನ್ನು ಅದೆಷ್ಟು ಸ್ವಚ್ಛವಾಗಿದೆ. ಈ ನೀಲಾಕಾಶ ಎಷ್ಟು ಗಾಢ. ಅದನ್ನು ನೋಡಿ ಔರಂಗಜೇಬನನ್ನು ಕ್ಷಮಿಸಿಬಿಡು ಜಹಾನರ. ಜಹಾನರ, वो ऐसा आसान नहीं लहू रोना, ऐसा
आसान नहीं लहू रोना, दिल में ताकत जिगर में हाल कहाँ, दिल में ताकत जिगर में हाल कहाँ, वो शब रोज़ो माहो साल कहाँ, फिक्र दुनिया में सर खपाता हूँ, मैं कहाँ वबाल कहाँ, वो शब रोज़ो माहो साल